ni re ga ma da ni sa sa ni da pa ma ga re sa ni dha ni re ga re ni dha ni re sa. राम रहीम में अंतर नाही, राम रहीम में अंतर नाही। एक है ओ हम सबका साई, एक है ओ हम सबका नाही। सागम ग सागम ग गम प म ध प गम प नि ध प म ध प प सा नि र प प सा नि र प प सा नि सा नि रे सा ग रे म ग रे सा नि रे ग म ध नि सा। जीवन को संगीत बना ले, हर गम को एक गीत बना ले। काहे को अखियाँ भर आए, राम रहीम में अंतर नाही, राम रहीम में राम रहीम में राम रहीम में अंतर ಸಾದರಪಡಿಸಿರ್ತಕ್ಕಂತಹ ಸಹೋದರಿಗೆ ನಂತರ ಬೀದರ್ 2024ನೇ ಸಾಲಿನ ಹೊಸದಾಗಿ ಆಯ್ಕೆಯಾಗಿರತಕ್ಕಂತಹ ಅರೆಕಾಲಿಕ ಸ್ವಯಂ ಸೇವಕರಿಗೆ ಪ್ರೇರಣಾ ತರಬೇತಿ ಕಾರ್ಯಾಗಾರದ 2ನೇ ದಿವಸಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದೀಗ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸತಕ್ಕಂತಹ ಶ್ರೀ ರಾಮಮೂರ್ತಿ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು JMFC ಬೀದರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಹಾಗೂ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ರತ್ನಾ ಅವರೇ ಹಿರಿಯ ವಕೀಲರು, ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ವೇದಿಕೆಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಸರ್ವರಿಗೂ ಕಾನೂನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ತಾವೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ನೇರವಾಗಿ ಉಪನ್ಯಾಸಕ್ಕೆ ಈಗಾಗಲೇ ಸಮಯ ಹೆಚ್ಚಾಗಿದೆ. ಹಾಗಾಗಿ ಶ್ರೀ ರಾಮಮೂರ್ತಿ ಸರ್ ಅವರಿಂದ ಇವತ್ತಿನ ಉಪನ್ಯಾಸ ಕುಟುಂಬಕ್ಕೆ ಸಂಬಂಧಿಸಿದಂತಹ ಕಾನೂನುಗಳು. ನಾವೆಲ್ಲರೂ ಕೂಡ ಕುಟುಂಬಸ್ಥರು, ನಾವೆಲ್ಲರೂ ಸಂಘಜೀವಿಗಳು. ಹಾಗಾಗಿ ಕುಟುಂಬದಲ್ಲೇ ಬದುಕ್ತಕ್ಕಂಥವ್ರು, ಕುಟುಂಬಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರವನ್ನ ಹೇಳಲಿಕ್ಕೆ ಆಗಮಿಸಿರ್ತಕ್ಕಂತಹ ರಾಮಮೂರ್ತಿ ಸರ್ ಅವರು ತನ್ನ ಉಪನ್ಯಾಸವನ್ನ ಮುಂದುವರಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಾರೆ. ಎಲ್ಲರಿಗೂ ಶುಭ ಮುಂಜಾನೆ, ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರುವ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರೇ, ಈಗಾಗಲೇ ನೀವು ಕೆಲವು ವಿಷಯದ ಬಗ್ಗೆ ಇಲ್ಲಿ ಹೇಳತಕ್ಕಂಥ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರೋ ಅಂತ ನಾನು ಭಾವಿಸಿದ್ದೀನಿ. ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ನೀವೆಲ್ಲ ಬಂದಿದ್ದೀರ, ಸೆಲೆಕ್ಟ್ ಆಗಿ ಬಂದಿದ್ದೀರ. ಈ ಬರೀ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಹೋದ್ರೆ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಬರುತ್ತೆ ಇಲ್ಲ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಜೊತೆ ನಾನು ಸ್ವಲ್ಪ ಸಂವಾದ ಮಾಡ್ತಾ ಸಬ್ಜೆಕ್ಟ್ ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನಿಂದ ನಿಮಗೊಂದು ಪ್ರಶ್ನೆ ಏನಂದ್ರೆ, ಆಸ್ ಎ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಆಗಿ ನಿಮ್ಮ ಪಾತ್ರ ಏನು ಸೊಸೈಟಿಯಲ್ಲಿ ಅನ್ನೋದು ನಿಮ್ಮಲ್ಲಿ ಯಾರಾದರೂ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ಏನು ನಿಮ್ಮ ಪಾತ್ರ ಏನು ಗೊತ್ತಿದೆ ಯಾರು ಹೇಳಿ. ಹೇಳಿ ಯಾರು ನಿಮ್ಮ ಜೊತೆಗೆ ಇರ್ತಕ್ಕಂಥ ನಿಮ್ಮ ಜೊತೆ ಬಂದಿರ್ತಕ್ಕಂಥ ಎಲ್ಲರೂ ತಿಳಿಬೇಕಾದ ವಿಚಾರ.
ಎಲ್ಲ ವಿಷಯನೂ ಎಲ್ಲರೂ ತಿಳ್ಕೊಂಡಿದ್ದಲ್ಲ. ನಿಮ್ಮ ಪಾತ್ರ ನಿಮಗೆ ಗೊತ್ತಿತ್ತಂದ್ರೆ ಅವ್ರಿಗೂ ಗೊತ್ತಿಲ್ಲ ಅದ್ರ ವಿಚಾರಗಳು ಗೊತ್ತಾಗ್ತವೆ. ಪಾತ್ರ ಏನ್ರಿ ಸರ್, ನಮ್ಮ ಗ್ರಾಮದಾಗ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಸರ್. ಯಾರು ಗರಿಬರು ಇರ್ತಾರೆ, ಯಾರು ತಿಳಿದವ್ರು ಇರ್ತಾರೆ, ಯಾರು ತಿಳಿದವ್ರು ಇರ್ತಾರೆ ಸರ್. ಮತ್ತು ಗರ್ಭಿಣಿ ಸೇವೆ ಕೊಡ್ತೇವೆ ಸರ್, ಬಾಳ್ತಿ ಸೇವೆ ಕೊಡ್ತೇವೆ, ಮತ್ತು ಶಿಶು ಮರಣ ಕಡಿಮೆ ಮಾಡ್ತೇವೆ, ಮನೆ ಹೆರಿಗೆ ಕಡಿಮೆ ಮಾಡ್ತೇವೆ ಸರ್ ನಾವು ಆಶಾ ಕಾರ್ಯಕರ್ತರು. ಮತ್ತು ಇಲ್ಲಿ ಏನೇನೆಲ್ಲ ಮಾಹಿತಿ ಹೇಳಿಂದೆಲ್ಲ ಅವ್ರಿಗೆ ಕೊಡ್ತೇವೆ ಸರ್. ಆಯ್ತು, ಹಿಂಗೆಲ್ಲ ಈಗ ನೀವು ಎಲ್ಲ ಮಾಹಿತಿ ಕೊಡತ್ತೀರ ಸರ್, ಅವ್ರಿಗೆ ಹೋಗಿ ಎಲ್ಲ ಮುಟ್ಟಿಸ್ತೇವೆ ಸರ್ ನಾವು. ಆಯ್ತು, ಪ್ರತಿಯೊಂದು ಸರ್ವೆ ಎಲ್ಲ ನಾವು ಮಾಡತ್ತಿದ್ದೇವೆ ಸರ್ ನಮ್ಮ ಗ್ರಾಮದಾಗ ರೀ ಸರ್. ಅಂದರೆ ನಮ್ಮ ಗ್ರಾಮದಾಗ ನಾವು ಪಂಡಿ ಇದ್ದಂಗೆ ಇದ್ದೇವೆ ಸರ್, ಬಾಗಿಲ್ದಂಗೆ ಪಂಡಿ ತಟ್ಟಿ ಪಂಡಿ ಹೆಂಗಿರಲ್ಲ ಹಂಗಿದ್ದೇವೆ ಸರ್. ಈ ರೀತಿ ನೀವು ಕಾರ್ಯ ಮಾಡ್ತಾ ಇದ್ರಿ. ನಿಮಗೆ ಕಾನೂನು ತಿಳುವಳಿಕೆ ಬೇಕಾ ಬೇಡವಾ? ಬೇಕ್ರಿ ಸರ್. ಬೇಕಾದ್ರೆ ಎಷ್ಟು ಬೇಕು? ಇದುವರೆಗೂ ಏನು ನೀವು ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀರಿ? ಕಾನೂನು ವಿಚಾರಗಳು ಪೂರ್ತಿ ದೀಪಾಗಿ ಬೇಡ, ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗ್ತಕ್ಕಂಥ ವಿಚಾರಗಳು ತಿಳ್ಕೊಂಡಿದ್ರಿ ಸರ್. ನಮಗೆ ಗೊತ್ತಿದ್ದನ್ನು ನೀವು ಹೇಳಿದ್ರಂದ್ರೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಸರ್. ಎಲ್ಲ ಇದುವರೆಗೂ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ಗೊತ್ತಿದ್ರೆ ಹೇಳಿ. ನಮ್ಮ ನೇರವಾಗಿ ನಿಮಗೂ ಹೋಗೋದಾಗಲ್ಲ ಸರ್. ನಾವೇನು ಮಾಡ್ತೇವೆ, ನಿಮ್ಮ ಮುಖಾಂತರ ಕೇಳ್ಕೊಂಡು ನಮ್ಗೆ ಏನೇನು ಬೇಕು ಎಲ್ಲ ವಿಷಯಗಳು ಕೇಳ್ಕೊಡ್ತೇವೆ. ಮೊದಲು ನಾವು ಬೇರೆ ಇವಾಗಲೂ ಬಂದಿದ್ದೇವೆ. ಅಲ್ಲಿ ಹೋಗಿ ಫೀಲ್ಡ್ನಾಗ ನಾವು ಏನು ಮಾಡ್ತೇವೆ ಸರ್, ಕಾನೂನು ಬಗ್ಗೆ ಅವ್ರಿಗೆ ಹೇಳ್ತೇವೆ. ಮೊದಲು ಪೋಕ್ಸೋ ಒಂದಿರುತ್ತೆ, ಅಥವಾ ಬಾಲ್ಯ ವಿವಾಹ ಇರುತ್ತೆ, ಆಮೇಲೆ ಯಾವುದು ವಾಹನಗಳ ಬಗ್ಗೆ ಇರುತ್ತೆ. ಪ್ರತಿಯೊಂದು ಕಾನೂನು ಬಗ್ಗೆದಾಗ ನಮ್ಗೆ ಏನಾರ ಅನ್ಯಾಯ ಭೀ ನಡೀತಾ ಇತ್ತು, ಅಥವಾ ಗಂಡ ಹೆಂಡತಿ ಭೀ ಅನ್ಯಾಯ ಯಾವುದು ಭೀ ನಮ್ದು ಲೆವೆಲ್ದಾಗ ನಮ್ಗೆ ಏನಂತಾರೆ, ನಮ್ದೊಂದು ಈ ಥರ 1,000 2,000 ಇಷ್ಟು ಪಾಪ್ಯುಲೇಷನ್ದಾಗ ಭೀ ಏನಾರ ಅನ್ಯಾಯ ಆಗದಿದ್ರು, ಅದು ನಮ್ಗೆ ಗೊತ್ತಿಲ್ಲದೆ ಭೀ ಬೇರೆ ಪಾಪ್ಯುಲೇಷನ್ ಇದ್ರೂ ನಾವು ಅಲ್ಲಿ ಹೋಗಿ ಅವ್ರಿಗೆ ಏನು ಅನ್ಯಾಯ ನಡೀತದೆ ಅದು ನೋಡಿ, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಅಥವಾ ನಾವು ಜಿಲ್ಲಾ ಪ್ರಾಧಿಕಾರಿಗೆ ನಾವು ಕೇಳೋದು, ಅಥವಾ ಲೆಟರ್ ಬರಿ ಅಂತ ಹೇಳೋದು, ಅವ್ರದ್ದು ಏನು ನೇರವಾಗಿ ಅವ್ರು ಬಂದು ಅವರೆಲ್ಲ ಆ್ಯಕ್ಷನ್ ತೊಗೊಂಡು ಅವ್ರಿಗೊಂದು ಕಾನೂನು ಅವ್ರಿಗೆ ಏನು ಮಾಡ್ತದೆ, ಪೂರ ಎಲ್ಲ ಅವ್ರಿಗೆ ಸಲಹೆ ಮಾಡಿ ಅವರಿಗೆಲ್ಲ ನ್ಯಾಯ ತೋರಿಸ್ಕೊಡ್ತದೆ ಸರ್. ಅಂದ್ರೆ ಇನ್ನಷ್ಟು ಭಾಳ ಅದ ರೀ, ಹೇಳಕ್ಕೆ ಇದಾಗಲ್ಲ. ಚೆನ್ನಾಗಿ ಹೇಳಿದ್ರಿ. ನೀವು ಹೇಳೋ ಪ್ರಕಾರ ಕಾನೂನಿನ ಪ್ರಕ್ರಿಯೆ ಮತ್ತು ವಿಕ್ಟಿಮ್ಗಳು ಯಾರಿಗೆ ನೊಂದಿರ್ತಾರೆ, ಯಾರಿಗೆ ಕಾನೂನಿನ ಸಲಹೆ ಅಥವಾ ಕಾನೂನಿನ ಅವಶ್ಯಕತೆ ಇದೆ, ಅವ್ರಿಗೆ ಕೊಂಡಿಯಾಗಿ ನೀವು ಕೆಲಸ ಮಾಡ್ತಿದ್ರಿ ಅಂತ ಹೇಳ್ತಾ ಇದ್ರಿ. ಓಕೆ, ಗುಡ್. ಮತ್ತೆ ಏನಾದ್ರು ಹೇಳಿ, ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿ. ಹಳ್ಳಿ ಯಾವ್ಯಾವ ಯೋಜನೆ ಬರ್ತಾವದು ಜನರಿಗೆ ಯಾವ ರೀತಿ ಯೋಜನೆಗಳು? ಯಾವ್ದು ಹೇಳಿ. ಯೋಜನೆ ಇದು ನೀವು ಹೇಳಿದ್ರು ನನಗೆಲ್ಲ, ಇಲ್ಲಿ ಕುಂತಿರೋ ನಿಮ್ಗೆಲ್ಲ ಸಹೋದರಿ ಅಥವಾ ಮಿತ್ರರಿಗೆ ಅಂತ ತಿಳ್ಕೊಂಡು ಹೇಳಿ. ಪರವಾಗಿಲ್ಲ, सरकारच्या कुठल्या काही योजना असत नाही, ते खेड्यापाड्यापर्यंत नेऊन गोरगरिबापर्यंत ते माहीत असावं. जे सुशिक्षित लोक असतात ते गोरगरिब अनेक असतात, त्यांना माहीत नसताना की आपण त्यांच्यापासून पैसे काढून लोकांपर्यंत नेऊन त्यांचे पैसे उकळून लोकांना अनेक असतात, ते अनेक न देतात. आपण तुम्ही स्वतःहून दिलं तर ते तुम्हाला मिळू शकते. उदाहरणार्थ आता ते विकतचे पण असतात, अपंग लोक असतात, त्यांच्या योजना, विधवाच्या जे पेन्शन असतात ते, किंवा संध्या सुरक्षा योजना, वर्ल्ड पेन्शन योजना, हे सगळे योजना खेड्यापाड्यापर्यंत लोकांना माहीत नसतात. मध्ये जे तात्पुरते लिडर असतात ते लिडर गोरगरिबावर अनेक होत असतात. एवढंच नसून जे काही सरकारच्या सवलती आहेत, सौलभ्य, आता कालच सांगितले आमचे SC ST साठी बोर मारण्याची योजना, त्याला आपण गंगा कल्याण म्हणतो, ती योजना बऱ्याच खेड्यापाड्यामध्ये माहीत असलेलेच लोक त्याचा फायदा घेत असतात. डबल घेतली मी बघितलेलं आहे. ते सामान्य लोकांना माहीत नसतं. ती आम्ही जाऊन सुद्धा त्या लोकांना सांगून त्यांच्यावर जर कोण अन्याय करत असेल तर ते आम्ही या कानून प्राधिकरणाला माहिती सांगून त्यांना ते फुकट घेण्यासाठी आम्ही प्रयत्न करतो. ಎಲ್ಲರಿಗೂ ತಿಳಿತಾ? ತಿಳಿದಾದ್ರೆ ಕನ್ನಡ ಸಿಂಪಲ್ ಆಗಿ ಯಾರಾದ್ರೂ ಟ್ರಾನ್ಸ್ಲೇಟ್ ಮಾಡಿರೋದು ಹೇಳಿ. ಹೇಳೋಣ ಹೇಳಿ. ಹೇಳ್ರಿ, ನೀವೇ ಅನ್ನೋದು ಹೇಳ್ರಿ. ಯಾವುದೇ ಒಂದು ಸ್ಕೀಮ್ಗಳನ್ನು ನಾವು ಕೊಟ್ಟಾಗ ಆ ಸರ್ಕಾರಿ ಸ್ಕೀಮ್ಗಳನ್ನು ಯಾವ ರೀತಿ ಸುಲಭ ಪಡ್ಕೊಳ್ಬೇಕು ಅನ್ನೋ ಬರುತ್ತಿಲ್ಲ, ಅವ್ರು ತಿಳಿದಿಲ್ಲ.
ಅಂತ ಸಂದರ್ಭ ಏನಾಗ್ತದೆ ಈ ಲೀಡರ್ಗಳಾಗಲಿ ಈ ಬ್ರೋಕರ್ಗಳಾಗಲಿ ಅವ್ರು ದುಡ್ಡು ಕೊಟ್ಟು ಅವರನ್ನ ಬುಡಕೇಶನ್ ಆಗಲಿ SS ಆಗಲಿ ಇನ್ನಿತರ ಹೆಡಿಕ್ಯಾಪ್ ಎಲ್ಲ ಏನು ಸ್ಕೀಮ್ಗಳಿವೆ ಅದಕ್ಕೆ ದುಡ್ಡು ತಗೊಂಡು ಅವರನ್ನು ಮೋಸ ಮಾಡಿ ಇದು ಮಾಡ್ತಾ ಇದ್ದಾರೆ. ಅಂತ ಸಮಯ ನಾವೆಲ್ಲ ಹೋಗಿ ನಗರ ಕಲ್ಯಾಣ ಹಾಗೂ ಎಲ್ಲ ಹೋಗಿ ಅಂತ ಸಮಯ ಏನಾದರೂ ಸಮಸ್ಯೆಗಳು ಬಂದಾಗ ನಾವು ಜಿಲ್ಲಾ ಕಾನ್ಸ್ಟಿಟ್ಯೂಟ್ ಪ್ರಾಧಿಕಾರಗಳು ಭೇಟಿಯಾಗಿ ಅಲ್ಲಿಂದೆಲ್ಲ ಕಾರ್ಯ ತಿಳ್ಕೊಂಡು ಅದನ್ನು ನಾವು ಅವ್ರ ಮನೆ ಮುಖ್ಯವಂತೆ ಹೇಳ್ತೀವಿ ಹೇಳ್ತಾ ಇದ್ದೇವೆ. ಆಯ್ತು, ಈಗ ನಿಮಗೆ ತಿಳಿದ ವಿಚಾರ ನೀವು ಹೇಳಿದ್ರಿ. ಸೊ ಇವತ್ತಿನ ವಿಷಯ ಏನಂದ್ರೆ ಲಾ ರಿಲೇಟಿಂಗ್ ಟು ಫ್ಯಾಮಿಲಿ, ಕುಟುಂಬಕ್ಕೆ ಸಂಬಂಧಿಸಿದ ಕಾನೂನುಗಳು. ಈ ಕುಟುಂಬಕ್ಕೆ ಸಂಬಂಧಿಸಿದ ಕಾನೂನುಗಳು ಭಾರತದಲ್ಲಿ ತುಂಬಾ ಇದಾವೆ. ಅದು ಇಲ್ಲಿ ಬ್ರೀಫ್ ಆಗಿ ಹೇಳೋ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನೀವು ಒಂದು ಚಿಕ್ಕ ಒಂದು ಇನ್ಸಿಡೆಂಟನ್ನ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಅದ್ರ ಬಗ್ಗೆ ನೀವು ನ್ಯೂಸ್ ನೀವು ಹೇಳಬೇಕು. ಮೊದಲನೇದಾಗಿ ಸೀತೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಇದು ಸೀತೆ ಅಥವಾ ರಾಮ ಸೀತೆ ಅಥವಾ ಬೇರೆ ಯಾವುದೋ ಒಂದು ಇಲ್ಲ ರಾಮಕ್ಕ ಅಂತ ರಾಮಕ್ಕಗೆ 2 ಹೆಣ್ಮಕ್ಳು, 2 ಚಿಕ್ಕ ಮಕ್ಕಳೇ, 2 ಹೆಣ್ಮಕ್ಳು, ಒಂದು ಮಗು 2 ವರ್ಷ, ಒಂದು ಮಗು 4 ವರ್ಷ. ಗಂಡ ತರಕಾರಿ ಮಾಡ್ತಾರೆ, ಗಂಡಿನ ತಾಯಿ ಇದ್ದಾರೆ, ತಾಯಿ ಮಗ ಸೊಸೆ ಮೊಮ್ಮಕ್ಕಳು ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಹೆಂಡತಿನೂ ಗಂಡಿನ ಆದಾಯ ಸಾಕಾಗಲ್ಲ ಅಂತಂದೇಳಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಇದು ತಾಯಿ ಕೆಲಸ ಅಂತಾರಲ್ಲ ಅಥವಾ ಆ ಥರ, ಅಥವಾ ಸ್ಕೂಲಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಏನಂತಾರೆ ಆಯ ಕೆಲಸ ಮಾಡ್ತಿರ್ತಾರೆ. ಮೊನ್ನೆ ಮಗು ಆಗುತ್ತೆ, ಮಗು ಆಗಿ ಸ್ವಲ್ಪ ಬೆಳವಣಿಗೆ ಆಗಿ ತಕ್ಷಣ ಮತ್ತೆ ಕೆಲಸ ಬಿಡ್ಬೇಕಾಗುತ್ತೆ. ಗರ್ಭಿಣಿ ಆಗಿ ಡೆಲಿವರಿ ಆದಾಗ ಅದಾದ್ಮೇಲೆ ಮತ್ತೆ ಕೆಲಸಕ್ಕೆ ಹೋಗೋ ಒಂದು ಪ್ರಯತ್ನ ಮಾಡ್ತಾರೆ. ಅಷ್ಟೊತ್ತಿಗೆ ಮತ್ತೆ ಗರ್ಭಿಣಿ ಆಗ್ತಾರೆ 2ನೇ ಮಗುಗೆ. ಗರ್ಭಿಣಿ ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋಗೋದು ಬರೋದು, ಆಮೇಲೆ ಡೆಲಿವರಿ. ಸೊ ಈ ಒಂದು ಕಾರಣದಿಂದ ಅವ್ರು ಕೆಲಸ ಮಾಡೋಕ್ಕಾಗಲ್ಲ. 2ನೇ ಮಕ್ಕಳು ಹೆಣ್ಮಗು ಆಗುತ್ತೆ. ಅವ್ರ ಅತ್ತೆಗೆ ಆರಾಮಿರಲ್ಲ. ಗಂಡನದ್ದು ಏನು ಸಮಸ್ಯೆ ಅಂದರೆ ಆತ ಏನು ದುಡಿಯೋ ಆದಾಯ ಕುಟುಂಬಕ್ಕೆ ಸಾಕಾಗ್ತಿರಲ್ಲ, ತಾಯಿಗೂ ನೋಡ್ಕೋಬೇಕು, ಹೆಂಡತಿ ಟ್ರೀಟ್ಮೆಂಟ್ ಎಲ್ಲ ನೋಡೋದು, ಮಕ್ಕಳು ಒಟ್ಟು 4-5 ಜನದ ಭಾರ. ಮದುವೆ ಸ್ವಲ್ಪ ದಿನ ಒಂದು 4-5 ವರ್ಷ ಆದ ತಕ್ಷಣ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಏನು ವಿಚಾರ? ನೀನು ಕೆಲ್ಸಕ್ಕೆ ಹೋಗಲ್ಲ, ನಾನು ದುಡಿಯೋದು ಸಾಕಾಗಲ್ಲ, ನೀನು 2 ಹೆಣ್ಮಕ್ಳನ್ನ ಬಿಡಿಯ, ಗಂಡು ಮಗು ಇಲ್ಲ, ಗಂಡು ಮಗು ಇದ್ರೆ ಚೆನ್ನಾಗಿತ್ತು ಹೇಳ್ತಾರೆ. ಅದಕ್ಕೆ ನಾನೇನು ಮಾಡೋದು? ಹೆಣ್ಮಕ್ಳು ಆಗಿದೆ, ಸಾಕೋ ಜವಾಬ್ದಾರಿ ನಂದು, ನಿಂದು ನಂದು, ಇಬ್ಬರು ಸೇರಿ ಆದಷ್ಟು ದುಡಿದು ಮನೆ ಮುಂದುವರ್ಸೋಣ, ಹೆಣ್ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋಣ, ಅತ್ತೆಗೂ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಒಂದು ವಾದ. ಒಂದು ದಿವಸ ಏನಾಗುತ್ತೆ, ಜಗಳ ತಾರ್ಕಿಕ ಇರುತ್ತೆ, ದೊಡ್ಡದಾಗುತ್ತೆ. ಹೆಂಡತಿಗೆ ಗಂಡ ಸೆಟ್ನಲ್ಲಿ ಹೊಡೆದು ಬಿಡ್ತಾನೆ, ಕೈ ಟ್ವಿಸ್ಟ್ ಮಾಡಿಬಿಡ್ತಾನೆ, ಕೈ ತಿರುಗಿ ಹೊಡೆದು ಬಿಡ್ತಾನೆ. ಈ ಒಂದು ಸಮಸ್ಯೆ ಇದ್ದಾಗ ನಿಮ್ಮನ್ನು ಅವರು ಅಪ್ರೋಚ್ ಆಗ್ತಾರೆ, ಯಾರು? ಹೆಂಡತಿ. ಅವಾಗ ನೀವು ಅವರಿಗೆ ಯಾವ ರೀತಿಯಾದಂಥ ಒಂದು ಕಾನೂನಿನ ಸಹಾಯ ಮಾಡಬಲ್ಲಿರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ನಾನು ಆಮೇಲೆ ಕೇಳ್ತೀನಿ. ಅಥವಾ ಈಗ ಯಾರಿಗಾದ್ರೂ ಅದ್ರ ಬಗ್ಗೆ ಐಡಿಯಾ ಇದ್ರೆ ಹೇಳ್ತಾರೆ ಹೇಳಿ. ಈ ಥರ ಸಮಸ್ಯೆ ಇದೆ. 2 ಹೆಣ್ಮಕ್ಳು, ಗಂಡ ಹೊಡೆದಿದ್ದಾನೆ, ಆಮೇಲೆ ಇನ್ನೊಂದು ಹೇಳ್ತಾನೆ, ನಾನು ನಿನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ ಅಂತ, ನಾನು ಇಟ್ಕೊಳ್ಳಲ್ಲ, ನೀನು ತವ್ರ ಮನೆಗೆ ಹೋಗ್ಬಿಡು. ಬಟ್ ಹೇಳ್ತೀನಿ ಏನು ಆಟ ಅಂದ್ರೆ ನಾನು ಇಲ್ಲೇ ಜೀವನ ಮಾಡಬೇಕು, ನನ್ನ ತಂದೆ ತಾಯಿ ಬರೋರಿದ್ದಾರೆ, ಅಲ್ಲಿ ಹೋದ್ರೆ ಅವ್ರಿಗೆ ನಾನು ಭಾರ ಹಾಕ್ತೀನಿ, ಅಲ್ಲಿ ಹೋದ್ರೆ ನನ್ನ ಜೀವನ ಚೆನ್ನಾಗಾಗಲ್ಲ, ಹೊರಗಿನವರೆಲ್ಲ ನನಗೆ ನೋಡಿ ಆಡ್ಕೊತಾರೆ, ನಾನು ಯಾಕೆ ಹೋಗ್ಬೇಕು ಅಂತ. ಬಟ್ ಆ ಸಿಚುವೇಶನ್ ತುಂಬ ಹಾರಬಲ್. ಆಕೆಗೆ ಇರ್ಬೇಕನ್ನೋ ಮನಸ್ಸಿದೆ, ಗಂಡಿಗೆ ಇಟ್ಕೊಳ್ಳೋ ಮನಸ್ಸಿಲ್ಲ, ರೀಸನ್ಸ್ ಎಷ್ಟಿದೆ. ಈ ರೀತಿ ಸಂದರ್ಭದಲ್ಲಿ ನೀವು ಆಕೆಗೆ ಯಾವ ರೀತಿ ಸಹಾಯ ಮಾಡಬಹುದ್ರಿ? ಸ್ವಲ್ಪ ಗಟ್ಟಿಯಾಗಿ ಹೇಳಮ್ಮ, ಎಲ್ರಿಗೂ ಅಲ್ಲಿ ಕೇಳ್ತೀವಿ.
ಅವ್ರ ಮನೇಲಿ ಹೋಗಿ ಅವ್ರದ್ದು ಅತ್ತಿ ಹೇಳ್ತೀವ್ರಿ, ತಿಳಿಸಿ ಹೇಳ್ತೀವ್ರಿ. ಅವ್ರನ್ನ ಕೇಳೋದಂದ್ರು ಅವ್ರದ್ದು ಹಸ್ಬೆಂಡಿಗೆ ಹೇಳ್ತೀವ್ರಿ ಸರ್. ಅವರು ಹಸ್ಬೆಂಡನ್ನು ಕೇಳೋದಂದ್ರು ನಾವೇನ್ ಮಾಡ್ತೀವಿ ಸರ್, ಕಂಪ್ಲೇಂಟ್ ಕೂಡ ಹೋಗ್ತೀವಿ ಸರ್. ಕಂಪ್ಲೇಂಟ್ನು ತಗೊಂಡ್ವಿ ಅಂದ್ರೆ ಅವ್ರಿಗೆ ಒಂದ್ಸಲ ಜೈಲಿಗೆ ಹೋದ್ವಿ ಅಂದ್ರೆ ಅವ್ರು ಜೈಲ್ ಒಳಗೆ ಹೋಗ್ಲಲ್ಲ ನಾವು ಮಾಡ್ತೇವೆ ಸರ್. ಒಂದ್ ವೇಳೆ ಅವ್ರು ಜೈಲಿಗೆ ಹೋದ್ರಂದ್ರೆ ಮತ್ತೆ ಅವ್ರ ಪತಿ ಇರ್ತಾರಲ್ಲ ರೀ ಅವ್ರು ಮತ್ತೆ ಒಂದ್ ವೇಳೆ ಅವ್ರಿಗೆ ತಗೊಂಬಲ್ಲಿ ಮನೆಯಲ್ಲಿ ಮತ್ತು ಅವ್ರು ಒಂದ್ ವೇಳೆ ಬಂದಲ್ಲ ಸಾಧ್ಯತೆ ಇರಲ್ಲ, ಅವ್ರಿಗೆ ಆ ತರ ಜೈಲಿಗೆ ಹೋಗಲ್ಲ, ನಾವು ಒಳಗೆ ಹೋಗಲ್ಲ ಮಾಡ್ತೀವಿ. ಅವ್ರ ಇಟ್ಟಿಗೆ ಬಂದ್ ಮಾಡಿ ನಿಮ್ ಪ್ರಕಾರ ನೀವು ಜಗಳ ಆದ ತಕ್ಷಣ ರಾಮಕ್ಕ ಮಾತ್ರ ಬಂದ ತಕ್ಷಣ ಸೀದಾ ಪೊಲೀಸ್ ಸ್ಟೇಷನ್ ಇಲ್ಲಿ ಬರ್ತೇವೆ ಸರ್. ಒಂದು ಲೆಟರ್ ಬರ್ಕೊಂಡು ಅದೇ ನೀವು ಹೇಳೋದೇನಂದ್ರೆ ರಾಮಕ್ಕ ಮಾತ್ರ ಒಂದು ಸಮಸ್ಯೆ ಹೇಳಿದ ತಕ್ಷಣ ನೀವು ಪೊಲೀಸ್ ಸ್ಟೇಷನ್ ಹೋಗ್ತಿರ್ತಾರೆ. ಸಾಧಾರಣ ಕಾರ್ಯ ಮಾಡಿವಿ ಸರ್. ಸರ್ ಕಾಂಪ್ರಮೈಸ್ ಯಾವ ರೀತಿ ಮಾಡ್ತಾರೆ ಕಾಂಪ್ರಮೈಸ್ ಅಂತ? ಇಬ್ಬರು ಕುದುರಿಸ್ಕೊಂಡು ಮಾತಾಡಿಸ್ತಾರೆ. ಗಂಡ ನಾನು ಕುದುರಲ್ಲ ಅಂತ ಹೇಳ್ತಾನೆ ಮುಂದೆ. ನಾನು ಯಾಕೆ ಕುದುರ್ಬೇಕು, ನನ್ನ ಗಂಡ ಹೆಂಡತಿ ಸಮಸ್ಯೆ ನಿಮ್ಗೆ ಯಾಕೆ ನಾನು ಬರ್ಬೇಕಂತ. ಅಲ್ಲ ನೀವ್ ಹೇಳ್ತೀರಲ್ಲ, ಅವ್ನು ಕೇಳೋ ಪರಿಸ್ಥಿತಿ ಇರಲ್ಲ ಅವನು. ಮತ್ತೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ ಹೇಳ್ಬೇಕು ಸರ್. ಈ ತರ ಆದ್ರೆ ಇದು ಕಾನ್ಸಿಕ್ವೆನ್ಸಸ್ ಅಂದ್ರೆ ಯಾವ ರೀತಿ ಕಾನ್ಸಿಕ್ವೆನ್ಸಸ್? ಅಂದ್ರೆ ಒಂದ್ ವೇಳೆ ಜಾಸ್ತಿ ಆಯ್ತು ಅಂತಂದ್ರೆ ಕೋರ್ಟ್ ವರೆಗೂ ಹೋಗ್ತದ ಕೇಸು, ಆಮೇಲೆ ಪನಿಷ್ಮೆಂಟು ಅದು ಎಲ್ಲ ಇರ್ತದ, ಪರಿಣಾಮಗಳು ಇರ್ತದೆ. ಯಾರು ಹೇಳ್ತಾರೆ? ಹೇಳ್ತಾರೆ ಗಂಡನಿಗೆ ಹೇಳ್ತಾರೆ. ಗಂಡನಿಗೆ ಹೇಳ್ಬೇಕು. ಗಂಡ ಬಂದು ಮುಂದೆ ಹೇಳ್ತಾನೆ, 2 ಹೆಣ್ಣು ಹುಟ್ಟುಬಿಟ್ಟಿದ್ರೆ ಅದು ಸಾಕೋ ಭಾರ ನನ್ನ ಮೇಲೆ ಇದೆ, ನಿಮ್ಗೆ ಏನು ಇದು ಅಂತ ಹೇಳ್ತಾನೆ. ಅವ್ನು ಏನ್ ಹೇಳ್ತಾನೆ? ಗಂಡು ಮತ್ತು ಹೆಣ್ಣು ಎರಡು ಸಮಾನ ಎಲ್ಲದರಲ್ಲಿ ರಿಸರ್ವೇಶನ್ಸ್ ಇದೆ. ಸೊ ಹೆಣ್ಮಗುನೇ ಬೇಕು ಗಂಡು ಮಗುನೇ ಬೇಕು ಅಂತ ಹೇಳಿ ಅವರಿಗೆ ಅಲ್ಲ, ಅವ್ನ ತಲೆಯಲ್ಲಿ ಇರುತ್ತಮ್ಮ, ಅವ್ನ ತಲೆಯಲ್ಲಿ ಇರುತ್ತೆ. ನನಗೆ ನೀನು ಹೆಣ್ಣು ಹಾಕ್ಬಿಟ್ಟಿಯ, ನಿನ್ ಕೈಯಲ್ಲಿ ಗಂಡು ಮಗನಿಗೆ ಇರೋಕ್ಕಾಗಲ್ಲ ಅಂತ ಇರುತ್ತೆ. ಏನ್ ಹೇಳ್ತಾರೆ ಸರ್? ಅವ್ರಿಗೆ ಮನವರಿಕೆ ಮಾಡ್ಬಿಡ್ತೀವಿ. ಹೆಣ್ಮಗುನೇ ಅಂತ ಇದೇ ತರ ಅಂತಲ್ಲ, ಈಗಿನ ಜನರೇಷನ್ ದಲ್ಲಿ ಹೆಣ್ಮಕ್ಳು ಏನೇನ್ ಸಾಧನೆ ಮಾಡಿದಾರೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದಾಗ ಮನುಷ್ಯ ತಿಳ್ಕೊತಾರೆ ಸರ್. ಎಂತ ರಫಿದ್ರು ಮನವರಿಕೆ ಮಾಡೋ ಮೇಲೆ ಡಿಪೆಂಡ್. ಆಯ್ತು, ಸಾಧನೆ ಮಾಡೋದಾದ್ರೂ ಹಣ ಬೇಕಲ್ಲ ಅಂತ ಕೇಳ್ತಾನೆ. ಓದ್ಬೇಕಂದ್ರೆ ಹಣ ಬೇಕಲ್ಲ ಅಂತ ಹೇಳ್ತಾರೆ. ಸವಲತ್ತುಗಳಿದ್ದೇವಲ್ಲ ಅದ್ರ ಬಗ್ಗೆ ಮತ್ತೆ ಯೋಜನೆಗಳ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಕಳಿಸ್ಬಿಡ್ತೀವಿ ಸರ್. 18 ವರ್ಷ ಆದ್ಮೇಲೆ ಭಾಗ್ಯಲಕ್ಷ್ಮಿ ಬಂದು ಮಗುವಿನ ಎಜುಕೇಶನ್, ಒಂದು ಫ್ರೀ ಎಜುಕೇಶನ್ಸ್ ಬಗ್ಗೆ, ಗೌರ್ಮೆಂಟ್ ಶಾಲೆಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಆತ ಹೇಳ್ತಾನೆ, ನನಗೆ 2 ಹೆಣ್ಮಕ್ಳು ಇದ್ದಾರೆ, ಅವ್ರು ಓದಿಸಿದ್ರು ನನಗೆ ಲಾಭ ಇಲ್ಲ. ಅವ್ರಿಗೆಲ್ಲ ಓದಿ ಗ್ರಾಜುಯೇಷನ್ ಆದ ತಕ್ಷಣ ಅವ್ರ ಗಂಡನ ಮನೆಗೆ ಹೋಗ್ಬಿಡ್ತಾರ. ನನ್ನ ಮನೆಗೆ ಅವರು ಏನೋ ಲಾಭ ತಂದ್ಕೊಡಲ್ಲ. ಗಂಡು ಮಗು ಆದ್ರೆ ನನ್ನ ಮನೆಗೆ ಆಸ್ತಿ, ಹೆಣ್ಣು ಮಗು ಆದ್ರೆ ನನಗೆ ಭಾರ ಅಂತ ಹೇಳ್ತಾನೆ. ಒಂದ್ ಹೆಣ್ಮಗುನ್ ಮನೇಲಿ ಇಟ್ಟು ಒಂದ್ ಹೆಣ್ಮಗುನ್ ಗಂಡನ ಮನೆ ಕಳ್ಸಿರ್ತೀವಿ ಸರ್. ಆಯ್ತು, ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ಆಯ್ತು, ನೀವು ನ್ಯೂಸ್ ಹೇಳಿ. ಆಯ್ತು, ಸಬ್ಜೆಕ್ಟ್ ಬಗ್ಗೆ ಬರೋಣ. ಲಾ ರಿಲೇಟಿಂಗ್ ಟು ಫ್ಯಾಮಿಲಿ. ಸೊ ನಮ್ಮ ಭಾರತದಲ್ಲಿ ಈಗಾಗಲೇ ಸುಮಾರು ಕಾನೂನುಗಳಿವೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ. ಅದರಲ್ಲಿ ಹಿಂದೂಗಳಿಗಾದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಇದೆ, ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಇದೆ, ಆಮೇಲೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತ ಇದೆ. ಆಮೇಲೆ ಕ್ರಿಶ್ಚಿಯನ್ ಕಮ್ಯುನಿಟಿ ಬಂದ್ರೆ ಇಂಡಿಯನ್ ಡೈವರ್ಸ್ ಆಕ್ಟ್ ಅಂತ ಇದೆ. ಆಮೇಲೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಇದೆ. ಮುಸ್ಲಿಂ ಕಮ್ಯುನಿಟಿಗೆ ಬಂದ್ರೆ ಮುಸ್ಲಿಂ ಮ್ಯಾರೇಜ್ ಸಂಬಂಧಪಟ್ಟಂಗೆ ಶರಿಯತ್ ಲಾ ಅಂತ ಇದೆ. ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ ಲಾಸ್ ರಿಲೇಟಿಂಗ್ ಟು ಫ್ಯಾಮಿಲಿ ಫಾರ್ ಡಿಫರೆಂಟ್ ರಿಲಿಜಿಯಸ್ ಫ್ಯಾಮಿಲಿ. ಸೊ ನಾರ್ಮಲಿ ಏನಾಗುತ್ತೆ ಅಂದ್ರೆ, ಕುಟುಂಬ ಅಂದ್ರೆ ಏನು? ಕುಟುಂಬ ಅಂದ್ರೆ ನಾರ್ಮಲ್ ಏನಾಗುತ್ತೆ, ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮಕ್ಕಳು, ತಂದೆ ತಾಯಿ. ಅಲ್ಲ, ತಂದೆ ತಾಯಿನೂ ಮುಂಚೆ ಅವ್ರ ಗಂಡ ಹೆಂಡತಿರ್ತಾನೆ. ನಮ್ಮ ಭಾರತದಲ್ಲಿ ಒಂದು ಕಾನ್ಸೆಪ್ಟ್ ಏನಂದ್ರೆ, ಕುಟುಂಬ ಅಂದ್ರೆ ಗಂಡು ಹೆಣ್ಣಿನ ಮದುವೆಗೆ ಅವ್ರ ಮಕ್ಕಳು, ಅವ್ರ ವಂಶನ ಬೆಳೆಸೋದು ಅಥವಾ ವಂಶ ಕಂಟಿನ್ಯೂ ಆಗೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಮುಂಚೆ ಹೆಂಗಿತ್ತು, ಪೂರ್ವ ಕಾಲದಲ್ಲಿ ಒಂದ್ಸಲ ಹೆಣ್ಣು ಗಂಡಿಗೆ ಮದುವೆ ಆಯ್ತಂದ್ರೆ ಎಂಟೈರ್ ಲೈಫ್
ಅವ್ರ ಜೊತೆಲೇ ಇರ್ತಾರೆ. ಅವ್ರು ತೀರಿದ್ರು, ಒಬ್ರು ಯಾರಾದ್ರು ತೀರಿದ್ರು ಕಂಟಿನ್ಯೂ ಆಗುತ್ತೆ, ಮಕ್ಕಳು ಬರ್ತಾರೆ, ಮಕ್ಕಳಿಗೂ ಮದುವೆ ಆಗುತ್ತೆ, ಅವ್ರ ಮದುವೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ, ಆಮೇಲೆ ಇವ್ರ ಮಕ್ಕಳು ಬರ್ತಾರೆ. ಈ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಇತ್ತೀಚಿನ ದಿನಗಳೇನಾಗಿದೆ, ಆ ಕಾನ್ಸೆಪ್ಟ್ ತುಂಬಾ ಜನ ಫಾಲೋ ಆಗ್ತಾ ಇಲ್ಲ, ತುಂಬಾ ಕುಟುಂಬಗಳೇ ಅದು ಆಗ್ತಾ ಇಲ್ಲ. ಈಗ ಯಾರು ಮನೆಗೆ ಬಂದು ನಿಂತಿದೆ ಅಂದ್ರೆ ಮದುವೆ ಆಗಿ ಒಂದು 6 ತಿಂಗಳ ಡೈವರ್ಸ್ ಅಂತ ಬರ್ತಾರೆ. ಹೌದಾ? ನೀವೆಲ್ಲ ನೋಡಿರ್ತೀರ, ನಿಮ್ಗೆಲ್ಲ ಅನುಭವ ಇರುತ್ತೆ. 6 ತಿಂಗಳಲ್ಲೇ ಡೈವರ್ಸ್, 3 ತಿಂಗಳಲ್ಲೇ ಬರ್ತಾರೆ. ಒಂದು ವಾರದಲ್ಲೇ ಬರೋ ಎಷ್ಟೋ ಉದಾಹರಣೆಗಳಿದೆ. ವಾರದಲ್ಲೇ ನನಗೆ ಆಮೇಲೆ ರೀಸನ್ ಹೇಳೋದಂದ್ರೆ ನಮ್ಮ ತಂದೆ ತಾಯಿ ಒತ್ತಾಯ ಮಾಡಿದ್ರು, ನನಗೆ ಇಷ್ಟ ಇರ್ತಿದ್ರು ಹುಡುಗರಿಂದ, ನನಗೆ ಅವ್ರ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಇಟ್ಸ್ ಡಿಪೆಂಡ್ಸ್ ಅವ್ರ ಹಿನ್ನೆಲೆ, ಅವ್ರು ಬಂದಿರ್ತಕ್ಕಂಥ ಹಿನ್ನೆಲೆ, ಅಥವಾ ಮದುವೆಗಿಂತಲೂ ಮುಂಚೆ ಆದಂಥ ಕೆಲವೊಂದು ಏನಾದ್ರು ಇನ್ಸಿಡೆಂಟ್ಗಳು ಇರ್ತಾವಲ್ಲ, ಅದು ಎಲ್ಲ ಕೇಸಲ್ಲೂ ಎಲ್ಲ ಕೇಸಲ್ಲೂ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಕಾರಣಗಳು ಇರ್ಬೋದು. ಕೆಲವೊಂದರಲ್ಲಿ ಒತ್ತಾಯಪೂರ್ವಕ ಮದುವೆ ಆಗಿರ್ಬೋದು, ಕೆಲವೊಂದರಲ್ಲಿ ಹುಡುಗ ಬೇರೊಂದು ಹುಡುಗಿನ ಇಷ್ಟಪಟ್ಟಿರ್ಬೋದು, ಅಥವಾ ಹುಡುಗಿನೇ ಬೇರೊಂದು ಹುಡುಗಿನ ಇಷ್ಟಪಟ್ಟಿರ್ಬೋದು, ಅಥವಾ ಹುಡುಗಿಗೆ ಇನ್ನೂ ನಾನು ಹೆಚ್ಚಿನ ಎಜುಕೇಶನ್ ಮಾಡಬೇಕು, ನಾನೇನಾದ್ರು ಜಾಬ್ ತಗೋಬೇಕು, ಅಥವಾ ನಾನೇನಾದ್ರೂ ಒಂದು ಸ್ಟೇಜ್ ರೀಚ್ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ಬೋದು. ಅಥವಾ ಹುಡುಗನಿಗೆ ಈ ವಯಸ್ಸಿಗೆ ಬೇಡ, ನಾನೇನೋ ಬೇರೆ ಎಲ್ಲೋ ಹೋಗಿ ನಾನೇನೋ ಮಾಡಬೇಕು, ಹೀಗೆ ನಿಮಗೆ ಈ ತರ ಒಂದು ಕೇಸ್ಗಳು ಮುಂದೆ ಬಂದಾಗ ಸ್ವಲ್ಪ ನೀವು ಎಚ್ಚರ ವಹಿಸಬೇಕಾದಂತ ಸಂಗತಿ ಏನಂದ್ರೆ ಅದ್ರ ಹಿನ್ನೆಲೆ ಫಸ್ಟ್ ತಿಳ್ಕೋಬೇಕು. ಸಮಸ್ಯೆ ಬಂದಾಗ ಬರೀ ಸಮಸ್ಯೆ ಅಲ್ಲಿ ಹಿಡ್ಕೊಂಡು ಯಾಕೆ ಸಮಸ್ಯೆ ಅಂತ ಅದ್ರ ಹಿನ್ನೆಲೆ ಏನು, ಅದಕ್ಕೆ ಕಾರಣ ಏನು, ಜಿನುವು ಕಾರಣ ಏನು. ಎಷ್ಟೋ ಜನ ನೀವು ಕೇಳಿದಾಗ ಅಥವಾ ನಮ್ಮ DLS ಮುಂದೆ ಹೇಳಿದಾಗ ಸತ್ಯ ಯಾರು ಹೇಳಲ್ಲ, ಸ್ಟಾರ್ಟಿಂಗ್ ಸತ್ಯ ಯಾರು ಹೇಳಲ್ಲ. ಇಲ್ಲ ಸರ್ ಒಂದೇ ರೀಸನ್ ಇಲ್ಲಾಂದ್ರೆ ಯಾರು ಹೇಳ್ಬಿಡ್ತಾರೆ, ಇಲ್ಲ ನಿಮ್ಗೆ ಹೇಳ್ಬಿಡು ಡೈವರ್ಸ್ ಆಗ್ಬಿಡುತ್ತೆ, ನೀವು ಇಷ್ಟೇ ಹೇಳ್ಕೊಂಡು ಬೇರೆ ಏನು ಹೇಳಲ್ಲ. ಬಟ್ ರೀಸನ್ ಜಿನುವು ರೀಸನ್ ಬೇರೆ ಏನಿರುತ್ತೆ, ಅದನ್ನು ನಿಮ್ಮ ಮುಂದೆನೇ ಹೇಳಲ್ಲ, ಕೋರ್ಟ್ ಮುಂದೆನೂ ಹೇಳಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಿಮಗೆ ಆ ಒಂದು ಅವಕಾಶ ಸಿಕ್ಕಿರುತ್ತೆ, ನಿಮಗೆ ಆ ಒಂದು ಹಿಂದಿನ ಕಾರಣ ತಿಳ್ಕೊಂಡು ಸೊಲ್ಯೂಷನ್ ಆಮೇಲೆ ಅದಕ್ಕೆ ಆ ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಆಯ್ತಂದ್ರೆ ಅದಕ್ಕೆ ಏನು ಅಂದ್ರೆ, ಈಗ ರೋಗ ಏನಂತ ಪತ್ತೆ ಆದಂತಾಗ ಅದಕ್ಕೆ ಏನಂತ ನಾವು ಮೆಡಿಸಿನ್ ಕೊಡೋದು. ರೋಗನೇ ಪತ್ತೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಮೆಡಿಸಿನ್ ಏನಂತ ಕೊಡ್ತೇವೆ, ರೋಗ ಯಾವ್ದು ಇರ್ತದೆ ಮೆಡಿಸಿನ್ ಯಾವ್ದು ಕೊಡ್ಬೇಕಾಗುತ್ತೆ, ಆ ಒಂದು ರೀತಿ ಆಗುತ್ತೆ. ಸೊ ಈ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ತರ ಕುಟುಂಬದ ಹಿನ್ನೆಲೆ, ಕುಟುಂಬದ ಒಂದು ಕಾನ್ಸೆಪ್ಟ್ ಇದ್ದಿದೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದೆ, ಕೆಲವು ಹಲವಾರು ಲಾಭಗಳಿದ್ದಾವೆ ಆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ. ಈಗ ನಾನು ಉದಾಹರಣೆ ಹೇಳಿದೆ ನಿಮಗೆ, ರಾಮಕ್ಕ ಅವರು ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ. ಅದರಲ್ಲಿ ಮೊದಲನೇದಾಗಿ ಆ ಒಂದು ಅಮಿಕಬಲ್ ಡಿಸ್ಪ್ಯೂಟ್ಸ್ ಅಂತ ಹೇಳ್ತಾರೆ. ಇಬ್ಬರಿಗೂ ಹೊಂದಾಣಿಕೆ ಆಗಂತ ಅಮಿಕಬಲ್ ಸೊಲ್ಯೂಷನ್ ಟು ಡಿಸ್ಪ್ಯೂಟ್ಸ್ ಅಂತ, ಇಬ್ಬರಿಗೂ ಹೊಂದಾಣಿಕೆ ಆಗಂತ ಒಂದು ಸೊಲ್ಯೂಷನ್, ಇಬ್ಬರಿಗೂ ಹೊಂದಾಣಿಕೆ ಆಗಂತ ಒಂದು ಪರಿಹಾರ. ಮೊದಲನೇದಾಗಿ ನೀವು ಮಾಡಬೇಕಾಗಿತ್ತು ಅಂದ್ರೆ ಇಬ್ಬರಿಗೂ ಸರಿ ಹೋಗ್ಬೇಕಾದ, ಇಬ್ಬರಿಗೂ ಆ ಸೊಲ್ಯೂಷನ್ ಇಂದ ಇಬ್ಬರಿಗೂ ನೆಮ್ಮದಿ ಅನ್ಸಿರ್ಬೇಕು, ಇಬ್ಬರಿಗೂ ಸರಿಯಪ್ಪ ಅನ್ಸಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿ ಇರುತ್ತೆ. ಈ ಒಂದು DLS ಬಂದ್ರೆ ನಾವು ಮೊದಲನೇದಾಗಿ ಮಾಡೋದೇ ಅದು, ಅವ್ರಿಗೆ ಕನ್ಸಲ್ಟೇಷನ್ ಮಾಡೋದು, ಮೆಡಿಯೇಷನ್ ಹೇಳೋದು, ಅವ್ರಿಗೆ ಯಾರು ಹೇಳ್ತಿದ್ರು ಅವ್ರಿಗೆ ಕಾನ್ಸಿಕ್ವೆನ್ಸಸ್ ತಿಳಿಸ್ಕೊಡೋದು. ಏನಾಗುತ್ತೆ ಫ್ಯೂಚರಲ್ಲಿ ನೀವಿಬ್ಬರು ಬೇರೆ ಆದ್ರೆ ಏನಾಗುತ್ತೆ, ಜೊತೆ ಇದ್ರೆ ಏನಾಗುತ್ತೆ, ಮಕ್ಕಳ ಮೇಲೆ ಬೀರೋ ಪರಿಣಾಮ ಏನು. ಹೌದಾ? ಯಾಕಂದ್ರೆ ನಾವು ಕುಟುಂಬದ ಕಾನ್ಸೆಪ್ಟ್ ಅಲ್ಲಿ ಇದೀವಿ, ನಾವು ಗಂಡ ಹೆಂಡತಿ ಮಕ್ಕಳು. ನೋಡಿ, ಮಕ್ಕಳು ಯಾವಾಗಲೂ ತಂದೆ ತಾಯಿ ಜೊತೆಗೆ ಇರೋದನ್ನ ಇಷ್ಟಪಡ್ತಾರೆ. 100% ಮಕ್ಕಳು ಇಷ್ಟಪಡೋದು ಅದೇ, ತಂದೆ ತಾಯಿ ಜೊತೆಲೇ ಇರಬೇಕು. ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಕಷ್ಟನೇ ಇರ್ಬೋದು, ಸುಖನೇ ಇರ್ಬೋದು, ತಂದೆ ತಾಯಿ ಜೊತೆಲೇ ಇರಬೇಕು. ನಾವು ಎಲ್ಲರ ಜೊತೆ, ಎಲ್ಲರ ಮಕ್ಕಳು ಹೋದಾಗ ನಮ್ಮ ತಂದೆ ತಾಯಿ ನಮ್ಮ ಜೊತೆ ಬರಬೇಕು. ಸ್ಕೂಲಲ್ಲಿ ಇದ್ರೆ ಸ್ಕೂಲ್ ಫಂಕ್ಷನ್ಗೆ ಅಟೆಂಡ್ ಆಗಬೇಕು. ಎಷ್ಟೋ ಸಲ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳೇ ನಮ್ಗೆ ಏನೋ ರಜಾ ಸಿಗ್ಲಿಲ್ಲ ಅಥವಾ ನಮ್ಗೆ ಹೆವಿ ವರ್ಕ್ ಇದೆ ಅಂತ ಹೇಳಿ ನಾವು ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಮೊದಲ ಸಲ ಹೇಳ್ತಾರೆ, ಯಾಕಪ್ಪ ಎಂತ ಇವೆಂಟ್ ಮಿಸ್ ಮಾಡ್ಕೊಂಡು ಬರ್ಬೇಕಾಗಿತ್ತು ಅಂತ. ಸೊ ಹಂಗಾಗಿ ಜೊತೆ ಇರೋದನ್ನ ಮಕ್ಕಳು ಇಷ್ಟಪಡ್ತಾರೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಪರಿಹಾರ ಕಂಡುಕೊಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಈ ಕುಟುಂಬ ಈ ಸಮಸ್ಯೆ ಬಂದಾಗ ಏನ್ ಮಾಡ್ತಾರೆ, ಈಗ ಅದೇ ರಾಮಕೃಷ್ಣ ಗಂಡ ಹೇಳ್ತಾರೆ, ಇಲ್ಲ ನಾನು ಆ ಮಕ್ಕಳನ್ನು ಓದ್ಸಲ್ಲ, ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಡೈವರ್ಸ್ ಅಂದ್ರೆ ಏನು, ಹೆಂಗಾಗುತ್ತೆ ಡೈವರ್ಸ್? ಜಗಳ ಆದ ತಕ್ಷಣ ಇಲ್ಲ ಡೈವರ್ಸ್ ಕೊಟ್ಟು ಹೋಗಿ ನೀನು ಇದು ಇರಬೇಡ, ನಿನ್ ಮನೆಗೆ ಹೋಗ್ಬೇಡ ಅಂದ ತಕ್ಷಣ ಡೈವರ್ಸ್ ಏನ್ ಯಾವ ರೀತಿ ಆಗುತ್ತೆ? ಡೈವರ್ಸ್ ಅಂದ್ರೆ ಯಾವ ರೀತಿ ಮಾಡೋದು?
ಒಂದು ನೆಕ್ಸ್ಟ್ ಫಾರ್ 6 ಮಂತ್ ದೆನ್ ಗಿವ್ ಚಾನ್ಸ್ ಅಲ್ಲ ಡೈವರ್ಸ್ ಯಾವ ರೀತಿ ಮದುವೆ ಅಂದ್ರೆ ಯಾವ ರೀತಿ ಮದುವೆ ಮದುವೆ ಅಂದ್ರೆ ಒಂದು ಗಂಡು ಒಂದು ಹೆಣ್ಣಿಗೆ ಭಾರತ ಸಂಪ್ರದಾಯ ಪ್ರಕಾರ ತಾಳಿ ಕಟ್ಟಿ ಆ ತಕ್ಷಣ ಮದುವೆ. ಅಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಪ್ರೆಸೆನ್ಸ್ ಇದ್ದಾರೆ ಅನ್ನೋದು ಅಲ್ಲಿ ಮೆಟೀರಿಯಲ್ ಅಲ್ಲ, ಹೌದಾ? ಇಬ್ಬರೇ ಹೋಗಿ ಒಂದು ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಟಿ ಒಂದು ಫೋಟೋ ತೆಗೆದುಬಿಟ್ರೆ ಮದುವೆ ಎಕ್ಸೆಪ್ಟೇಬಲ್ ಅಂಡ್ ಎಕ್ಸೆಪ್ಟೆಡ್ ಮ್ಯಾರೇಜ್, ಹೌದಾ? ಡೈವರ್ಸ್ ಅಷ್ಟು ಈಸಿನಾ? ಅದು ನಿಮಗೆ ತಿಳಿದಿರ್ಬೇಕು. ಅದಕ್ಕೂ ವಿಟ್ನೆಸ್ ಬೇಕು, ಸಾಕ್ಷಿ ಇಲ್ಲ ಹೇಳ್ತಾರೆ ಇಲ್ಲ ನಾನು ನಿಮ್ಗೆ ಹೋಗ್ಬಿಡ್ರಿ, ನಾನು ಬೇಡ ನನಗೆ ಡೈವರ್ಸ್ ಕೊಟ್ಟಿರ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಒಂದು ಇಲ್ಲಾಂದ್ರೆ ಏನ್ ಮಾಡ್ತಾರೆ, ನೀನ್ ಸೈನ್ ಆಗು ಒಂದು ಲೆಟರ್ ಬರೀತಾರೆ, ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನಿನಗೂ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನಾವು ಇವತ್ತು ಇಬ್ಬರು ಸೇರಿ ನಾವು ವಿವಾಹ ವಿಚ್ಛೇದ ಮಾಡ್ಕೊಳ್ತಿದ್ದೀವಿ, ನಾನು ಸೈನ್ ಹಾಕಿದ್ದೀನಿ ನೀನು ಸೈನ್ ಆಗಂತ ಫೋರ್ಸ್ಫುಲ್ ಆಗಿ ಸೈನ್ ಹಾಕ್ಸೋದು. ವೆದರ್ ಇಟ್ ಇಸ್ ಡೈವರ್ಸ್ 6 ತಿಂಗಳು ಬಿಫೋರ್ ಡೈವರ್ಸ್ ಸ್ಟ್ಯಾಂಡ್ ಕೊಡೋಕೆ ಮುಂಚೆ 6 ತಿಂಗಳ ಸಮಯ ಕೊಡೋದು ಅದು ಕೋರ್ಟಿನ ಒಂದು ವಿವೇಚನೆ ಬಿಟ್ಟು ವಿಚಾರ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದಕ್ಕೆ ಯಾವುದೇ ಆಗಲಿ ಕನ್ಸರ್ನ್ ಡೈವರ್ಸ್ ಅಂತ ಬಂದು ಕೂಡ 6 ತಿಂಗಳು ಅವಕಾಶ ಕೊಡಿ, ಮತ್ತೆ ಅವರು ಹೊಂದಾಣಿಕೊಂಡು ಮತ್ತೆ ಜೀವನ ಮಾಡುವಂತ ಅವಕಾಶಗಳು ತುಂಬಾ ಇರ್ತವೆ, ಆ ಒಂದು ಅವಕಾಶ ಅವ್ರು ಮಿಸ್ ಮಾಡ್ಕೋಬಾರ್ದು, ಹಂಗಾಗಿ ಅದು ಕೊಡಿ ಹೇಳ್ತಿದೆ. ಬಟ್ ಕೆಲವೊಂದು ಕೆಲಸ ಏನ್ ಹೇಳಿದ್ರೆ ತುಂಬಾ ಅವರು ಈಗ ಇರೋಕೆ ಆಗೋ ಸಾಧ್ಯತೆ ಇಲ್ಲಪ್ಪ, ನೀವು 6 ತಿಂಗಳನ್ನ 6 ವರ್ಷ ಕೊಟ್ಟರು ಅವರು ಮತ್ತೆ ಹೊಂದಾಣಿ ಜೊತೆಯಾಗಿ ಇರೋ ಒಂದು ಸಾಧ್ಯತೆ ಇಲ್ಲ. ಅಂದಾಗ ಒಂದು ಕೇಸ್ ಏನಾಗುತ್ತೆ, ಅದು ನೀವು ಹೇಳಿದ್ಮೇಲೆ 6 ತಿಂಗಳ ಕಾಲಾವಕಾಶ ಕೊಡುವಂತ ಕೇಸ್ ಆದ್ಮೇಲೆ ಒಂದು ಪಂಜಾಬ್ ಹರಿಯಾಣ ಹೈಕೋರ್ಟ್ ಮುಂದೆ ಒಂದು ಕೇಸ್ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ, ಇಬ್ಬರದು ಸೆಟಲ್ಮೆಂಟ್ ಆಗಿರ್ತದೆ, ಇಬ್ರು ಹಿಡಿಯಲ್ಲ, ಅದ್ರಲ್ಲಿ ಒಬ್ರು ಫಾರಿನ್ ಹೋಗಿ ಅವರು ಜಾಬ್ ಪರ್ಪಸ್ ಫಾರಿನ್ ಹೋಗ್ಬೇಕಾಗಿರ್ತದೆ. ಇದೇ ಒಂದು ಕಾರಣಕ್ಕೆ ಆ ಥರ ನಿಂತ್ಕೊಂಡಿರ್ತಾರೆ, ಹೇಳ್ತೀನಿ ಅದ್ರ ಬಗ್ಗೆ. ಅವಾಗ 6 ತಿಂಗಳ ವೇಟ್ ಮಾಡಿದ್ರೆ ನಿಜವಾಗ ಆ ಪರ್ಪಸ್ ಸರ್ವಾಗುತ್ತಾ ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರ ಹಿನ್ನೆಲೆ ಕಾರಣ ಅವರು ಮತ್ತೆ ಒಂದಾಗದೇ ಇರ್ತಕ್ಕಂಥ ಸಂದರ್ಭಗಳು, ಅವ್ರ ಕಾರಣ ನೀಡಿರ್ತಕ್ಕಂಥ ಕಾರಣಗಳು ನೋಡಿ ಇಮಿಡಿಯೇಟ್ ಆಗಿ ಕೊಡ್ಬೋದು ಅಂತ ಇದೆ. ಅದು ಅದೇ ಹೇಳ್ತಾರಲ್ಲ, ಇಟ್ಸ್ ಡಿಪೆಂಡ್ಸ್ ಆನ್ ಫ್ಯಾಕ್ಟ್ಸ್. ಅದು ಆ ಕೇಸಿನ ಪರ್ಟಿಕ್ಯುಲರ್ ಫ್ಯಾಕ್ಟ್ ಏನಂತ ಅದ್ರ ಮೇಲೆ ಅಲ್ಲಿರೋ ಕಾರಣಗಳು ಆಮೇಲೆ ಅಲ್ಲಿರೋ ಸಂಗತಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಡೈವರ್ಸ್ ಬೇಕಂತ ಕೇಳ್ತಾರಲ್ಲ ಸರ್, ಅವ್ರಿಗೆ ಇವರಿಗೆ ಕರಿಬೇಕು ಸರ್, ಕರ್ಕೊಂಡು ಒಂದು ರೂಮ್ನಲ್ಲಿ ಕುಂಡ್ರಿಸಿ ಅವ್ರಿಬ್ರಿಗೆ ಬಿಟ್ಬಿಟ್ಟು ಅವರೆಲ್ಲ ಏನು ವಿಚಾರ ಮಾಡ್ಕೊಂಡು ಅದು ಆಯ್ತು, ಅದು ಕನ್ಸಲೇಷನ್ ಮೀಡಿಯೇಷನ್ ಅದು ಆಗ್ತದೆ. ಮುಂಚೆ ಹೇಳಿದ್ರಲ್ಲ ಆ ರೀತಿ ಮಾಡ್ಬೋದು. ನಾನು ಹೇಳಿದೆ ಅಂದ್ರೆ ಡೈವರ್ಸ್ ಅಂದ್ರೆ ಗುಡಿಯಲ್ಲಿ ಹೋಗಿ ತಾಳಿ ಕಟ್ಟಿದಷ್ಟು ಈಸಿನ ಅಂತ ಕಷ್ಟ ಅಲ್ಲ. ಡೈವರ್ಸ್ ಅಂದ್ರೆ ಯಾವಾಗ ಆಗುತ್ತೆ? ಮುಂದೆ ಬರುತ್ತೆ ನೋಡೋಣ. ಅವರು ಡೈವರ್ಸ್ ಕೊಡೋಕೆ ಇರ್ಬೇಕು ಸರ್, ಅಲ್ಯೂಮಿನಿಯಂ ಕೊಡೋಕೆ. ಆಯ್ತು, ನೆಕ್ಸ್ಟ್ ಅದು ಮೇಂಟೆನೆನ್ಸ್. ಏನ್ ಮೇಂಟೆನೆನ್ಸ್ ಅಂದ್ರೆ ಏನು? ಜೀವನಾಂಶ ಯಾರಿಗೆ ಕೊಡ್ಬೇಕು? ಗಂಡನಿಗೆ ಕೊಡ್ಬೇಕು. ಗಂಡನಿಗೆ ಕೊಡ್ಬೇಕಾ? ಹೆಂಡತಿಗೆ ಕೊಡ್ಬಾರ್ದ? ಹೆಂಡತಿ ಏನು ಕೊಡಲ್ಲ ಸರ್, ನಿಮ್ಗೆ ಗೊತ್ತಿದೆ ಹೇಳಿ. ನೀವೆಲ್ಲ ಡಿಸ್ಕಸ್ ಮಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ ಶೇರ್ ಆದ್ರೆ ಗೊತ್ತಾಗುತ್ತೆ ವಿಚಾರಗಳು. ಸುಮ್ಮನೆ ನಾನು ಹೇಳೋದು ನೀವು ಕೇಳೋದು ಆಯ್ತು, ಹೇಳೋದು ಮುಗಿತು ಬರ್ಕೊಂಡೆ ಹೋದ್ರೆ ಅಂತ ಅದಕ್ಕೆ ಅರ್ಥ ಆಗಲ್ಲ. ಗಂಡ ಏನು ವರದಕ್ಷಿಣೆ ತಗೊಂಡಿರ್ತಾರಲ್ಲ ಸರ್, ಈಗ ದುಡ್ಡು ಬಂಗಾರ ಆಗಲಿ ಅಥವಾ ದುಡ್ಡಾಗಲಿ ಏನೇ ಆಗಲಿ ಸಾಮಾನು ಸೊಟ್ಟೆಲ್ಲ ಇರ್ತಿರ್ತಲ್ಲ ಸರ್, ಡೈವರ್ಸ್ ಅವರೆಲ್ಲ ಕೊಡ್ಬೇಕು. ಅದು ಡೈವರ್ಸ್ ಆಗೋಟೆ ಇಲ್ಲ, ಡೈವರ್ಸ್ ಕೊಡಲ್ಲ, ನಾನು ಡೈವರ್ಸ್ ಕೊಡಲ್ಲ, ನೀವು ಬೇರೆ ನಿಮ್ಮಲ್ಲಿ ಏನಿದ್ರು ನನ್ನ ಮನೇಲಿ ಆಗಿರುತ್ತೆ, ನನಗೆ ಮೇಂಟೆನೆನ್ಸ್ ಬೇಕು ಅಂತ ಹೆಂಡತಿ ಕೊಡಕ್ಕೆ ಬರುತ್ತಾ? ಬರಲ್ಲ ಸರ್, ಬರಲ್ಲ ಸರ್. ಮಕ್ಕಳಿಗೆ ಕೊಡ್ಬೋದು ಸರ್, ಮಕ್ಕಳಿಗೆ ಕೊಡ್ಬೋದು. ಈ ಫಾರ್ ಎಕ್ಸಾಂಪಲ್ ಇದೆ ರಾಮಕ್ಕನ ಕೇಸಲ್ಲಿ ಅವ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ ಅಂತ ತಿಳ್ಕೊಂಡು ಹೋಗಿ ಅವ್ರ ಮನೆಗೆ ಇರ್ತಾನೆ, ಗಂಡ ಇಲ್ಲೇ ಇರ್ತಾನೆ, ಅವಾಗ ಮೇಂಟೆನೆನ್ಸ್ ಕೇಳಬಹುದಾ? ಗಂಡನಿಗೆ ಗಂಡ ಹೇಳ್ತಾರೆ, ನೀವು ಹೋಗಿ ಹೇಳ್ತಾರೆ ಇಲ್ಲ ನಾನು ಕೊಡಲ್ಲ, ನಾನು ಹೇಳ್ತೀನಿ 2 ಹೆಣ್ಣು ನಡ್ಕೊಂಡಿದ್ದಾಳೆ, ನನಗೆ ಭಾರ ಆಗಿದೆ, ನಾನು ಅಕ್ಕಿ ಹಾಕಿ ಕೊಡ್ಬೇಕು, ನನಗೆ ಅಕ್ಕಿ ಕೊಡ್ಲಿ ಅಂತ ಹೇಳ್ತಾರೆ.
ಹೇಳ್ತಾನೆ ಅವ್ನು ಏನು ಮಾಡ್ತಾನೆ ಅಲ್ಲ ಗಂಡ ಹೇಳ್ತಾನೆ ಮುಂದೆ ನೀವು ಹೇಳ್ತೀರಿ ಕಾನೂನು ಬಗ್ಗೆ ನಿಮ್ಗೆ ಏನು ಮೇಂಟೆನೆನ್ಸ್ ಕೊಡ್ಬೇಕಾದ್ರೆ ಹೇಳ್ತೀರಿ ಕಾನ್ಸಿಕ್ವೆನ್ಸ್ ಬಗ್ಗೆ ಹೇಳ್ತೀನಿ ಅಂತ ಅವಾಗ ಗಂಡ ಹೇಳ್ತಾನೆ ನಿಮಗೆ ನಾನು ಯಾಕೆ ಕೊಡ್ಲಿ ಹೆಣ್ಣು ಹಿಡಿದು ನನಗೆ ಭಾರ ಮಾಡಿದಾಳ ನಾನೇ ಯಾಕೆ ಕೊಡ್ಲಿ ಯಾಕಂದ್ರೆ ಬೇಡ ಯಾಕೆ ನೋಡಿದು ನನಗೆ ಕೊಡಲಿ ನನಗೆ ಏನು ಕೊಡೋಕ್ಕಾಗಲ್ಲ ಮತ್ತು ಕೊಡಲ್ಲ ಅಂತ ಹೇಳ್ತಾನೆ ಏನು ಹೇಳ್ತಾರೆ ನೋಡಿ ಇದರಲ್ಲಿ ಏನೋ ಡೌಟ್ಸ್ ಇರ್ತದೆ ಕಾನೂನು ಹೋಗಿ ನ್ಯಾಯ ಕೊಡ್ಲಕ್ಕೆ ಹೋಗ್ಬೇಕು ಸರ್ ನಿಮಗೆ ಗೊತ್ತಿರೋ ಮೇಂಟೆನೆನ್ಸ್ ಯಾರಿಗೆ ಕೊಡಬೇಕು ಸಾಮಾನ್ಯವಾಗಿ ಕುಟುಂಬ ಅಂದ್ರೆ ಕುಟುಂಬದಲ್ಲಿ ಆದಾಯ ತರೋ ವ್ಯಕ್ತಿ ಯಾರು? ಗಂಡ. ಹೆಂಡತಿಯ ಕರ್ತವ್ಯ ಏನು? ಮನೆಯಲ್ಲಿ ಇರೋದು, ಮನೆಯಲ್ಲಿ ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳೋದು, ಮನೆಯಲ್ಲಿ ಕುಟುಂಬದವರ ಆರೋಗ್ಯ ವಿಚಾರಿಸೋದು, ಅತ್ತೆ ನೋಡ್ಕೊಳ್ಳೋ ಮನೆಗೆ ಅತ್ತೆ ಗೊತ್ತಾ? ಅತ್ತೆ ತಪ್ಪನೇ ಇಲ್ಲ, ಅತ್ತೆ ಇದ್ದಾಳ, ಅತ್ತೆಗೆ ಆರೋಗ್ಯ ಸರಿಯಿಲ್ಲ ಹೌದಾ, ಆಕೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಹೇಳ್ತಿರೋದು. ಸೊ ಹಂಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ರಾಮಕನ ಗಂಡಿಗೆ ಜವಾಬ್ದಾರಿ ಇರ್ತದೆ, ಅವ್ರನ್ನೆಲ್ಲ ಸಾಕೋದು, ತಾಯಿನ ಹೆಂಗ್ ನೋಡ್ಕೊಂಡ್ರು ಅದೇ ರೀತಿ ಹೆಂಡ್ತಿನು ಆ ಮಕ್ಕಳು ನೆರವಂತಿದ್ದಾರೆ ಅವ್ರನ್ನ ನೋಡ್ಕೋಬೇಕು. ಅಕಸ್ಮಾತ್ ಏನಾದ್ರು ಈತ ಜಗಳ ಮಾಡಿ ಈಗ ಹೊಡೆದಿದ್ದಾರೆ ಆಗಲೇ ತವ್ರ ಮನೆಗೆ ಕಳಿಸಿದ್ರೆ ತವ್ರ ಮನೇಲಿ ಬಡವರಿದ್ದಾರೆ ಹೌದಾ, ಈಗ ಅವರು ಈಕೆ ಸಾಕಷ್ಟು ಶಕ್ತಿ ಇಲ್ಲ ಅವ್ರಿಗೆ, ಈಗ ಅವ್ರ ತಾಯಿ ತವ್ರ ಮನೆಗೆ ಹೋದ್ರೆ ಅವರು ತವ್ರ ಮನೆಗೆ ಭಾರ ಆಗ್ತಾರ. ಅಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಗಂಡ ದುಡ್ತಕ್ಕಂಥ ಗಂಡ ಆ ಹೆಂಡತಿಗೆ ತನ್ನ ಲೆವೆಲ್ಗೆ ಅಲ್ಲೊಂದು ವರ್ಡ್ ಬರುತ್ತೆ, ತನ್ನ ಲೆವೆಲ್ಗೆ ತನ್ನ ಒಂದು ಸ್ಟೇಟಸ್ಗೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಅವ್ರಿಗೆ ನೋಡ್ಕೊಳ್ಬೇಕು, ಜೊತೆ ಇಟ್ಕೊಂಡು ನೋಡ್ಕೊಳ್ಳೋ ಜವಾಬ್ದಾರಿ. ಅಕಸ್ಮಾತ್ ಇಲ್ಲ ಅಂದಾಗ ತನ್ನ ಲೆವೆಲ್ಗೆ ಅವರು ಜೀವನ ಮಾಡೋ ರೀತಿ ಅವ್ರಿಗೆ ಜೀವನಾಂಶ ಕೊಡಬೇಕು ಅಂತ ಇದೆ ಹೌದಾ. ಹೆಂಡತಿ ಕೊಟ್ರೆ ಆಯ್ತಾ ಜೀವನಾಂಶ? ಎಷ್ಟೇ ಮಕ್ಕಳು ಅವ್ರಿಗೆ ಎಲ್ಲಿವರೆಗೆ ಕೊಡ್ಬೇಕು? ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು, ಮಕ್ಕಳು ಈ ತಾಯಿ ಜೊತೆ ಇರೋ ಮಕ್ಕಳಿಗೆ 15 ವರ್ಷ ಆಗೋರಿಗೆ ಅಂದ್ರೆ ಅವ್ರು ಬೇಜಾರಾಗೋರಿಗೆ ಕೊಡ್ಬೇಕಂತ ಇತ್ತು. ಅದೇ ಒಂದು ಹೆಣ್ಮಕ್ಳು ಆದಾಗ ಅವರು ಮ್ಯಾರೇಜ್ ಅಲ್ಲಿ ಅವ್ರು ಮದುವೆ ಆಗೋವರೆಗೂ ಅವ್ರು ಕೊಡ್ಬೇಕು ಅಂತಿದೆ. ಸೊ ಹಂಗಾಗಿ ಇಲ್ಲಿ ಭಾರ ಮೇಂಟೆನೆನ್ಸ್ ಕೊಡೋ ಭಾರ ಯಾರ ಮೇಲೆ ಆಗಿತ್ತು? ರಾಮಕನ ಗಂಡನ ಮೇಲೆ ಹೌದಾ. ನೆಕ್ಸ್ಟ್ ಕಸ್ಟಡಿ ಆಫ್ ಚಿಲ್ಡ್ರನ್ ಕೇಳಿ. ಓಕೆ ಸರ್, ಈಗ ರಾಮಕ್ಕನ್ ಫ್ಯಾಮಿಲಿ ರಾಮಕ್ಕನ್ ದುಡಿಯೋಕ್ಕಾಗಲ್ಲ ಕೊಡ್ತಾಳೆ. ಫಾರ್ ಎಕ್ಸಾಂಪಲ್ ನಾನೇ ಅಂತ ಇಟ್ಕೊಳ್ಳಿ, ನಾನು ನನ್ನ ಗಂಡ ಇಬ್ರು ಗವರ್ಮೆಂಟ್ ಸರ್ವೆಂಟ್ಸ್. ಸೊ ನಾನು ಡಿವೋರ್ಸ್ ಬಂದಿದೆ ಇವಾಗ. ಸೊ ಅವ್ರು ನನಗೆ ಮೇಂಟೆನೆನ್ಸ್ ಕೊಡಕ್ ಆಗುತ್ತಾ ಅಥವಾ ಆಗಲ್ಲ? ಇನ್ನು ನಾವು ಡಿವೋರ್ಸ್ ಬಂದಿಲ್ಲ, ಇನ್ನು ಜಗಳ ಆಡಿ ತವ್ರ ಮನೆಗೆ ಹೋಗ್ತಿದ್ರು ಅಷ್ಟೇ. ನಾನು ಜಗಳ ಮಾಡಿ ತವ್ರ ಮನೆಯಲ್ಲೇ ಬಂದು ಕುತ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಗಂಡ ನಂಗೆ ಮೇಂಟೆನೆನ್ಸ್ ಕೊಡ್ಬೋದಾ, ಕೊಡಕ್ ಆಗುತ್ತಾ ಅಥವಾ ಕೊಡಕ್ ಆಗೋದಿಲ್ವಾ? ಅದು ನೀವು ಹೇಳ್ಬೇಕು. ಇಲ್ಲ ಸರ್, ನಾನು ಸರ್ಕಾರಿ ನೌಕರಳು, ನನ್ನ ಗಂಡನು ಕೂಡ ಸರ್ಕಾರಿ ನೌಕರ. ಸೊ ಅದಕ್ಕೋಸ್ಕರ ನಾ ಅದೇ ಮುಂದೆ ಕನ್ಕ್ಲೂಷನ್ ಸೆಷನ್ ಕನ್ಕ್ಲೂಡ್ ಮಾಡೋದನ್ನ ಬರುತ್ತೆ. ನಿಮ್ಮ ಡೌಟ್ಸ್ ನಿಮ್ಗೆ ಇರೋ ಡೌಟ್ಸ್ ಎಲ್ಲ ಅಲ್ಲಿ ಅದಕ್ಕೆ ನಾನು ಕೇಳ್ತದ. ಈಗ ನಾನು ಬೇರೆ ಹೇಳ್ತಾ ಹೋಗ್ಬಿಟ್ರೆ ನಿಮ್ಗೆ ಕೆಲವೊಂದು ವಿಚಾರ ಗೊತ್ತಾಗಲ್ಲ, ಈ ಡೌಟ್ಸ್ ನಿಮ್ಗೆ ರೈಸ್ ಆಗಲ್ಲ. ಮುಗಿತಪ್ಪ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲಿವರೆಗೆ? ನೋಡಿ ರಾಮಕ್ಕೆ 2 ಹೆಣ್ಮಕ್ಳಿದ್ದಾರೆ, ತಾಯಿ ಹತ್ರ ಇರ್ಬೇಕು, ತಂದೆ ಹತ್ರ ಇರ್ಬೇಕು. ತಾಯಿ ಹತ್ರ ಇದ್ರೆ ತಾಯಿ ದುಡಿಮೆ ಇಲ್ಲ, ತಂದೆ ಹತ್ರ ಇದ್ರೆ ತಂದೆ ದುಡಿತಿದ್ದಾರೆ. ತಂದೆ ಸಾಕೋದಲ್ಲ, ಅದೇ ಹೇಳ್ತಾನೆ ನಾನು ದುಡಿತೀನಿ ನನ್ನ ಮಕ್ಕಳು ನನ್ನ ಹತ್ರ ಇಲ್ಲ, ನೀವು ಒಬ್ಬಳೆ ಹೋಗ್ಬೋದು ಅವ್ರ ಮನೆಗೆ ಅಂತ ಹೇಳ್ತಾನೆ. ಇವಾಗ ಕಾನೂನಿನ ಸಂಗತಿ ಒಳಪಟ್ಟು ಹೇಳೋದು ಕ್ಯಾನ್ಸರ್ ಜನರಲ್ ಆಗಿ ಹೇಳೋದು. ಅದೇ ಹೇಳ್ತೀನಿ, ಈಗ ಮಕ್ಕಳಿಗೂ ಮೇಂಟೆನೆನ್ಸ್ ಮಾಡೋದು, ಮೇಂಟೆನೆನ್ಸ್ ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ಅದು ತಂದೆ ಏನ್ ಹೇಳ್ತಾರೆ, ನಾನು ದುಡಿತಿದ್ದೀನಿ, ಮಕ್ಕಳು ನನ್ನ ಹತ್ರ ಇರಲಿ, ತಾಯಿ ತವ್ರ ಮನೆಗೆ ಹೋಗ್ಲಿ ಅಂತ ಹೇಳ್ತಾರೆ.
ಸರ್ ಮಕ್ಕಳಿಗೆ ಕೇಳ್ತಾರೆ ಕಾನೂನು ಪ್ರಕಾರ ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಅವ್ರ ಇರ್ಬೇಕಂತಿದೆ ಒಂದು ಕಾನೂನು ಹೇಳು. ಹಾ ಈಗ ತಂದೆ ದುಡಿತಿದ್ದಾನಲ್ಲ ಮಕ್ಕಳಿಗೂ ಕೇಳ್ತಾರೆ ನಮ್ಮ ಅಕ್ಕಿ ಬಾರಿ ಕೇಳ್ತಪ್ಪ ಯಾವ ಹತ್ರ ಹೋಗ್ತು ಮಗು ಆ ಹತ್ರ ಬಿಡ್ತಾರ 2 ವರ್ಷದ ಮಗು ಏನ್ ಹೇಳುತ್ತೆ? ಸರ್ ಮಗುವಿನ ವಯಸ್ಸಿನ ನಾನು ಹೇಳಿ 2 ವರ್ಷದ ಮಗು ಇದೆ, 4 ವರ್ಷದ ಮಗು ಇದೆ, ಇಲ್ಲ ಸರ್ ಕೇಳಿ ಹೇಳ್ತಾ ಯಾರು ತಿಳ್ಕೊಂಡ್ರೆ ಹೆಂಗ್ ಹೇಳ್ತಾರೆ? ಕೆಲವೊಂದು ವಿಚಾರದಲ್ಲಿ ತಾಯಿ ಪ್ರೀತಿರಲ್ಲ, ತಂದೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ನಮ್ಮದೇ ಕೇಳಿಸ್ಬೋದು, ನಿಮ್ಮದೇ ಬಂದಿರ್ಬೋದು, ಪದೇ ಇರ್ಬೋದು, ನಮ್ಮದೇ ಬಂದಿದ್ದಾರೆ. ತಂದೆ ಜೊತೆ ಬೆಳೆದವರು ಇದ್ದಾರೆ. ಒಂದು ಕೆಲಸ ಇದೆ, ಮೇಂಟೆನೆನ್ಸ್ ಇದೆ. 13-14 ವರ್ಷದಿಂದ ತಾಯಿ ಮಕ್ಕಳನ್ನ ಬಿಟ್ಟು ಗಂಡನ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಈಗ ಬಂದು ಮೇಂಟೆನೆನ್ಸ್ ಬೇಕಂತ ಕೇಸ್ ಹಾಕಿದ್ದಾಳೆ. ಮಕ್ಕಳು ತಂದೆ ಆರೈಕೆ ಬೆಳೆದಿದ್ದಾರೆ. ತಾಯಿ ಬಗ್ಗೆ ಜ್ಞಾಪನೆ ಇದೇನೇ ಇಲ್ಲ, ಅವ್ರಿಗೆ ನೆನಪೇ ಇಲ್ಲ, ಐಡೆಂಟಿಫೈ ಮಾಡ್ತಾ ಇಲ್ಲ ತಾಯಿನ. ಸರ್ ಗೊತ್ತಿಲ್ಲ ಸರ್, ನಮಗೆ ಚಿಕ್ಕವರಿಂದ ಬಿಟ್ಟು ಹೋಗಿದ್ದಾಳ, ಈಗ ಬಂದು ಹಾಕಿದ್ರೆ ನಾನು ಬಂದು ಕೇಳಿದೆ. ನಾನು ಕನ್ಸಲ್ಟೇಷನ್ ಮಾಡಿದಾಗ ತಾಯಿ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ತಂದೆ ಜೊತೆಗೆ ಬೆಳೆದಿದ್ದಾರೆ, ಕಾಲೇಜ್ ಓದ್ತಿದ್ದಾರೆ. ಈಗ ಏನ್ ಹೇಳ್ತಾರೆ ಅಂತ ಸಂದರ್ಭದಲ್ಲಿ? ನೋಡಿದ್ರೆ ಯಾವ್ಯಾವ ಆಂಗಲ್ ಅಲ್ಲಿ ಯಾವ್ಯಾವ ಸಮಸ್ಯೆ ಯಾವ್ಯಾವ ರೀತಿ ಇರ್ತಾವಂತ, ಹೌದಾ? ಅದಕ್ಕೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಕೋರ್ಟಿಂಗ್ಗಿಂತಲೂ ಅಡ್ವೊಕೇಟ್ಸ್ಗಿಂತಲೂ ನಿಮ್ಮ ಪಾತ್ರ ತುಂಬಾ ದೊಡ್ಡದಿರುತ್ತೆ. ನೀವು ತುಂಬಾ ಹತ್ರವಾಗಿರ್ತೀರ ಕ್ಲೈಂಟ್ಸ್ಗೆ, ಅವ್ರು ಬಂದಿರೋ ಸಮಸ್ಯೆ ಬರ್ತಾರಲ್ಲ ಅವ್ರು ತುಂಬಾ ಹತ್ರವಾಗಿರ್ತಾರೆ. ಸೊ ಕಾನೂನು ಪ್ರಕಾರ ನಾರ್ಮಲಿ ಇನ್ ದ ಇಂಟ್ರೆಸ್ಟ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ನೈಸರ್ಗಿಕ ನ್ಯಾಯದ ಪ್ರಕಾರ ಯಾವುದೋ ಒಂದು ಮಗು 5ರಿಂದ 6 ವರ್ಷ ಅಥವಾ 7 ತಿಳುವಳಿಕೆ ಬರೋವರೆಗೆ ತಾಯಿ ಆರೈಕೆಯಲ್ಲಿ ಬೆಳೆಯೋದು ಉತ್ತಮ ಅಂತಂದು ಎಲ್ಲ ಒಂದು ತಜ್ಞರ ಅಥವಾ ನೈಸರ್ಗಿಕ ನ್ಯಾಯದ ಪ್ರಕಾರ ಉತ್ತಮ ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಯಾಕಂದ್ರೆ ಮಗು ಹುಟ್ಟಿದಾಗಲಿಂದ ಎದೆ ಹಾಲು ಕೊಟ್ಟು ಎದೆಗೆ ಅಪ್ಪಿಕೊಂಡು ನಡೆಯೋದು ಕಲಿಸಿ ಊಟ ಮಾಡಿಸೋದು. ಯಾಕಂದ್ರೆ ಇಲ್ಲಿ ಕುಟುಂಬದ ಕಾನ್ಸೆಪ್ಟ್ ಏನು, ಗಂಡ ದುಡಿತಾ ಇದ್ದಾನೆ, ಹೆಂಡತಿ ಮನೆಗೆಲ್ಲ ಆರೈಕೆ ಮಾಡ್ತಿದ್ದಾಳೆ, ಹೌದಾ? ರಾಮಕ್ಕೆ ಮಕ್ಕಳು ನೋಡ್ತಿದ್ದಾಳೆ. ಸೊ ಹಂಗಾಗಿ ರಾಮಕ್ಕನ ಆರೈಕೆಯಲ್ಲಿ ಬೆಳತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ತಿಳುವಳಿಕೆ ಬಂದು ಅಥವಾ ತಮಗೆ ಏನೋ ದೈಹಿಕವಾಗಿ ದಷ್ಟಪುಷ್ಟ ಆಗೋರಿಗೆ ತಾಯಿ ಆರೈಕೆಯಲ್ಲಿ ಬೆಳೆಯೋದು ಉತ್ತಮ ಅನ್ನೋದು ಒಂದು ಅಭಿಪ್ರಾಯ. ಏನಂತಾರೆ ನೀವು, ಹೌದಾ? ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ತಾಯಿನೂ ಅವ್ರು ಹೇಳ್ತಿದ್ರು, ತಾಯಿನೂ ಎಂಪ್ಲಾಯ್ ಇರ್ತಾರೆ. ಎಷ್ಟೋ ಮನೆಗಳಲ್ಲಿ ಆಯಿ ಕೈಯೇ ಮಕ್ಕಳು ಬೆಳೀತಾರೆ, ಹೌದಾ? ಅಜ್ಜಿ ಅಥವಾ ಆಯಿ ಕೈಯೇ ಬೆಳೀತಾರೆ. ಅವ್ರಿಗೆ ಅಷ್ಟು ಪುರುಷೋತ್ತರಲ್ಲ, ಮಕ್ಕಳು ಬೆಳೆಸೋ ಪುರುಷೋತ್ತರಲ್ಲ. ತಾಯಿ ಪ್ರೀತಿನೇ ಗೊತ್ತಿರಲಿಲ್ಲ ಮಕ್ಕಳಿಗೆ. ಎಸ್ಪೆಷಲಿ ಸ್ವಲ್ಪ ವೆಲ್ ಸೆಟಲ್ ಫ್ಯಾಮಿಲಿಯಲ್ಲಿ ಈ ಥರ ಆಗ್ತವೆ. ಅಥವಾ ಇಬ್ರು ಎಂಪ್ಲಾಯ್ ಆಗಿ ಇಬ್ರಿಗೂ ಟೈಮ್ ಇಲ್ಲ ಮಕ್ಕಳು ನೋಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಅಥವಾ ಕುಟುಂಬದಲ್ಲಿ ಇಂಥ ಸಿಚುವೇಶನ್ ರೈಸ್ ಆಗ್ತವೆ. ಅವಾಗ ಅಂತ ಸಮಯದಲ್ಲಿ ಯಾರ ಕಸ್ಟಡಿಯಲ್ಲಿ ಮಕ್ಕಳಿದ್ರೆ ಚಂದ. ಎಷ್ಟು ಇನ್ನೂ ಕೆಲವು ಕುಟುಂಬದಲ್ಲಿ ತಾಯಿ ದುಡಿತಾ ಇರ್ತಾಳೆ, ಗಂಡನ ಕೆಲಸನೇ ಇರಲ್ಲ, ಚೆನ್ನಾಗಿ ದುಡಿತಾ ಇರ್ತಾಳೆ, ಆಫೀಸರ್ ಇರ್ತಾಳೆ, ಗಂಡನ ಕೆಲಸ ಇರಲ್ಲ, ಅಥವಾ ಕೆಲಸ ಇದ್ರು ಕಡಿಮೆ ಸಮಯದ ಕೆಲಸ ಇರ್ತದೆ, ಜಾಸ್ತಿ ಬಂದು ಮನೆಯಲ್ಲಿ ಮಕ್ಕಳು. ಕೆಲವು ಕುಟುಂಬದಲ್ಲಿ ಗಂಡನೇ ಅಡಿಗೆ ಮಾಡ್ತಿರ್ತಾರೆ, ಹೌದಾ? ಯಾಕಂದ್ರೆ ಜಸ್ಟ್ ಬಿಕಾಸ್ ಆಫ್ ಅಲ್ಲಿ ಹೆಂಡತಿ ತುಂಬಾ ತುಂಬಾ ಬಿಸಿ ಎಂಪ್ಲಾಯ್ ಅಥವಾ ಬಿಸಿ ವರ್ಕರ್ ಇರ್ತಾರೆ. ಆ ಟೈಮಲ್ಲಿ ಯಾರಿಗೆ ಕಸ್ಟಡಿ ಕೊಟ್ಟರೆ ಚಂದ ಅನ್ನೋದು ಇಟ್ ಇಸ್ ಡಿಸ್ಕಷನ್ ಪವರ್ ಆಫ್ ದ ಕೋರ್ಟ್. ಆ ಸಮಯ, ಸಂದರ್ಭ, ಆ ಕುಟುಂಬದ ವ್ಯವಸ್ಥೆ, ಅಲ್ಲಿ ಇಬ್ಬರು ಆ ಗಂಡ ಹೆಂಡತಿ ಇರ್ತಕ್ಕಂಥ ಏನೋ ಸ್ಥಾನಮಾನ ನೋಡಿ ಅಲ್ಲಿ ಡಿಸಿಷನ್ ತಗೋಬೇಕಾಗುತ್ತೆ. ಸೊ ತಿಳುವಳಿಕೆ ಬರೋವರೆಗೂ ಅಥವಾ ಮಕ್ಕಳು ಎಸ್ಪೆಷಲಿ ಹೆಣ್ಮಕ್ಳು ಇದ್ದಾಗ ಅವರು ನೀವು ಹೇಳ್ದಂಗೆ ಮೆಜಾರಿಟಿ ಆಗಿ ಅವ್ರ ತಿಳುವಳಿಕೆ ಬಂದು ಇಲ್ಲ ನಾವು ನಮ್ಮ ತಂದೆ ಹತ್ರ ಇದ್ರೆ ನಾವು ಸೇಫ್ ಆಗಿ ನಾವು ಮುಂದೆ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಾವು ಅಭಿಪ್ರಾಯ ಪಡುವವರೆಗೂ ತಾಯಿಯಲ್ಲಿ ಬೆಳವಣಿಗೆ, ತಾಯಿಯಲ್ಲಿನೇ ಅವ್ರನ್ನ ಇಟ್ಟು ಬೆಳೆಸೋದು ಅಥವಾ ತಾಯಿ ಕಸ್ಟಡಿ ಕೊಡೋದು ಉತ್ತಮ. ಬಟ್ ಕಸ್ಟಡಿ ಎಲ್ಲಿವರೆಗೆ ತಾಯಿ ಜೊತೆ ಇರ್ತಾರೋ ಅಲ್ಲಿವರೆಗೂ ಮೇಂಟೆನೆನ್ಸ್ ಕೂಡ ಭಾರ ಯಾರ್ದು? ಕೌಟುಂಬಿಕ ದೌರ್ಜನ್ಯ ಅಥವಾ ಕೌಟುಂಬಿಕ ಕಿರುಕುಳ ಕುಟುಂಬದಲ್ಲಿ ಗೊತ್ತಾಗ್ತದೆ, ಯಾರು ಹೇಳಿದ್ರು ಗಂಡ ಹೆಂಡತಿ ಎಲ್ಲ ಇರುತ್ತೆ. ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರಿಂದ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ಸದಸ್ಯರಿಗೆ ಆದಂತ ಕಿರುಕುಳ ಹೇಳ್ಬೋದ? ಈ ರೀತಿ ನಾರ್ಮಲಿ ಇಲ್ಲಿ ವಿಕ್ಟಿಮ್ಸ್ ಯಾರಾಗ್ತಾರೆ, ಈಗ ಜನರಲ್ ಆಗಿ ಥಿಂಕ್ ಮಾಡಿದ್ರೆ ವಿಕ್ಟಿಮ್ಸ್ ಯಾರು? ಕೌಟುಂಬಿಕ ದೌರ್ಜನ್ಯ ವಿಕ್ಟಿಮ್ಸ್ ಯಾರು? ಸೊಸೆ, ಮನೆಗಿರೋರು. ಈಗ ಜನರಲ್ ಆಗಿ ಜಾಸ್ತಿಯಾಗಿ ನಡೀತಿರೋದ್ರಲ್ಲಿ ಮುಂದೆ ಬರ್ತಕ್ಕಂಥ ಪ್ರಕರಣಗಳಲ್ಲಿ ತುಂಬಾ ಜನ ವಿಕ್ಟಿಮ್ಸ್ ಯಾರು ನೊಂದವ್ರು ಯಾರು ಇರ್ತಾರೆ? ಸೊಸೆ ಇರ್ತಾರೆ. ಅವ್ರು ಅಲಿಗೇಷನ್ ಏನು ಇಲ್ಲ, ನಮ್ಮ ಅತ್ತೆ ಮಾವ ಸರಿಯಾಗಿ ನೋಡ್ತಾ ಇಲ್ಲ, ಗಂಡ ಸರಿಯಾಗಿ ನೋಡ್ತಾ ಇಲ್ಲ,
ನನಗೆ ಹೆಣ್ಣೆ ಗ್ರಾಮಕ್ಕೆ ವಿಚಾರ ನನಗೆ ಹೆಣ್ಣೆ ಏರ್ಬಿಟ್ಟಿಗೆ ನನಗೆ ಗಂಡೆ ಆಗ್ತಾಯಿಲ್ಲ ಅಂತ ಕೂಡ ನನಗೆ ಹೊಡೆದಿದ್ದಾರೆ. ಅಲ್ಲಿ ಕ್ರೂಯಲ್ಟಿ ಅದರಲ್ಲಿ ಕ್ರೂಯಲ್ಟಿ ಅಂದರೆ ಎರಡು ಬರ್ತದೆ ಕಿರುಕುಳ ಅಂತ. ಅದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು. ಬರೀ ನಾನು ಹೊಡೆದ್ರೆ ಮಾತ್ರ ಅದು ಕಿರುಕುಳ, ಮಾನಸಿಕವಾಗಿ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟೋ ಜನ ಸೂಚಿಸ್ತಾರೆ, ತುಂಬ ಹೆಣ್ಮಕ್ಳು ಸೂಚಿಸ್ಕೊಳ್ತಾರೆ. ಬರೇ ಇದು ಒಂದು ಗಾದೆ ಮಾತಿದೆ, ಜಾಣರಿಗೆ ಮಾತಿನ ಪಟ್ಟು ಕತ್ತೆಗೆ ದೊಡ್ಡ ಪಟ್ಟು. ಹಾಗೆ ಈಗ ತುಂಬಾ ಸೂಕ್ಷ್ಮ ಹೆಣ್ಮಕ್ಳು ಅಥವಾ ಸೂಕ್ಷ್ಮ ವ್ಯಕ್ತಿಗೆ ಬರೀ ಮಾತಲ್ಲಿ ಏನಾದರೂ ಸ್ವಲ್ಪ ಚುಚ್ಚು ತರ ಮಾತಾಡಿದ್ರೆ ಎಷ್ಟು ನಿಮಿಷ ಆಗುತ್ತೆ ಹೌದಾ? ಸೊ ಅಂತ ಒಂದು ಮಾತುಗಳಿಂದರು ಅಥವಾ ಅದು ಗಲೀಜಾಗಿ ಬರೆಯೋದಾಗಿರ್ಬೋದು ಅಥವಾ ಏನಾದರೂ ನೀನು ಅರ್ಥ ತರಲಿಲ್ಲ, ಇದು ತರಲಿಲ್ಲ, ನೀನು ಚೆನ್ನಾಗಿಲ್ಲ, ನೀನು ಕಪ್ಪಗಿದೆಯಾ, ನಿನ್ನದು ಸೂಟ್ ಆಗಿಲ್ಲ, ಮಾನಸಿಕವಾಗಿ ತೊಂದರೆ ತುಂಬಾ ಕಿರುಕುಳ ಅನ್ಸುತ್ತಾನೆ. ಒಂದೇಟು ಹೊಡೆದ್ರು ಪರವಾಗಿಲ್ಲ, ಈ ತರ ಅನ್ಬೇಡ ಅಂತ ಹೇಳ್ತಾರೆ. ಒಂದೇಟು ಹೊಡೆದ್ಮೇಲೆ ಹೊಡೆದು ನಾವು ಸ್ವಲ್ಪ ತರುತ್ತೆ, ಆಮೇಲೆ ಸರಿ ಹೋಗ್ಬೋದು. ಬಟ್ ಮಾನಸಿಕವಾಗಿ ಚುಚ್ಚಿ ಮಾತಾಡೋದು ತುಂಬಾ ಕಿರಿಕಿರಿ ಮಾಡ್ತಾರೆ. ಸೊ ಹಂಗಾಗಿ ಕ್ರೂಯಲ್ಟಿ ಇನ್ಕ್ಲೂಡ್ಸ್ ಮೆಂಟಲ್ ಅಂಡ್ ಫಿಸಿಕಲ್. ಹೊಡೆದು ಮಾಡಿದ್ರು ಅದು ಕಿರುಕುಳನೇ. ಆಮೇಲೆ ಅದು ಚುಚ್ಚಿ ಮಾತಾಡಿ ಬಾಯಿ ಮಾತಾಡಿ ಹೇಳಿದ್ರು ಅದು ಕಿರುಕುಳ. ಈ ರೀತಿ ಕಿರುಕುಳ ಆಗ್ತದೆ. ಕಿರುಕುಳ ತಾಳಾದ ಮಕ್ಕಳು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂತಾರೆ. ಅಲ್ಲಿ ಗಂಡನ ಡಿಫೆನ್ಸ್ ಏನಂದ್ರೆ, ನಾನು ಯಾವತ್ತೂ ಆಕೆ ಜೊತೆ ಜಗಳ ಆಡಿಲ್ಲ, ಹೊಡೆದಿಲ್ಲ, ಪಡೆದಿಲ್ಲ, ನೀವು ಬೇಕಾದ್ರೆ ಎವಿಡೆನ್ಸ್ ನೋಡ್ಬೋದು ಅಂತ ಹೇಳ್ತಾರೆ. ಬರೀ ಪಡೆದ್ರಿಂದಲೇ ಕಿರುಕುಳ ಆಗೋದಾದ್ರೆ ಆಕೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಹೊಡೆದಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾರಣ ಬೇಕಲ್ಲ ಏನಾದ್ರು, ಹೌದಾ? ಎಷ್ಟೋ ಬಾರಿ ದೈಹಿಕವಾಗಿ ಕೊಡೋ ಕಿರುಕುಳಕ್ಕಿಂತ ಮಾನಸಿಕವಾಗಿ ಕೊಡೋ ಕಿರುಕುಳ ತುಂಬಾ ಘೋರವಾಗಿರುತ್ತೆ. ಅವ್ರು ಹೇಳೋ ಮಾತುಗಳು ತಡ್ಕೊಳ್ಳಾರ್ದಾನೆ, ಆಮೇಲೆ ಅದನ್ನ ಯಾರ ಮುಂದೆ ಹೇಳ್ಕೊಳ್ಳಾರ್ದಾನೆ, ತವ್ರ ಮನೆಗೆ ಹೋಗ್ಲಾರ್ದಾನೆ. ಈಗ ರಾಮಕೃಷ್ಣ ವಿಚಾರ ಹಂಗೆ, ತವ್ರ ಮನೆಗೆ ಹೋಗಲ್ಲ, ಅಲ್ಲಿ ಬಡವರು ಇದ್ದಾರೆ, ಅವ್ರ ಮುಂದೆ ಹೇಳ್ಕೊಳಂಗಿಲ್ಲ. ಅಕಸ್ಮಾತ್ ಅಲ್ಲಿ ಹೋಗಿದ್ರೆ ಅವ್ರಿಗೆ ಭಾರ ಆಗ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳು ಬೇರೆ, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ಇಂಥ ಸಂದರ್ಭದಲ್ಲಿ ಅತಿಯಾದ ಮಾನಸಿಕ ಕಿರಿಕಿರಿಗಳಾದ ಹೆಣ್ಮಕ್ಳು ಕೆಲವರು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ತರ ಎಲ್ಲ ಕ್ರೋಧದಿಂದಲೇ ಕೆಲವು ಆಗೋ ಚಾನ್ಸಸ್ ಇರ್ತವೆ. ಮುಂದೆ ನೋಡೋದಾದ್ರೆ, ಆತನ ದೃಷ್ಟಿಯಿಂದ ನೋಡೋದಾದ್ರೆ, ಆತನ ಸಮಸ್ಯೆ ನೋಡೋದಾದ್ರೆ, ಅದೇ ಹೇಳಿದಿಲ್ಲ ಆಗ್ಲೇ, ಈ ಹೆಣ್ಮಕ್ಳು ಎರಡು ಹೆಣ್ಮಕ್ಳು, ಅವರು ನಮ್ಮ ಕುಟುಂಬಕ್ಕೆ ಭಾರ. ಒಂದು ಗಂಡು ಇದ್ದಿದ್ರೆ ಅಥವಾ ಎರಡು ಗಂಡು ಮಕ್ಕಳಾಗಿದ್ರೆ ಅವರು ನಮ್ಮ ಕುಟುಂಬಕ್ಕೆ ಆಸ್ತಿ, ಆತನ ವಿವಾದ. ಆಮೇಲೆ ಆ ಗಂಡು ಮಕ್ಕಳು ಏನ್ ಮಾಡ್ತಾರ, ಆಗ ನಮ್ಮ ಕುಟುಂಬದ ಹೆಸರನ್ನ ಮುಂದೆ ತರ್ತಾರೆ, ನಮ್ಮ ವಂಶದ ಮುಂದೆ ತರ್ತಾರೆ. ಹೌದಾ? ನಾರ್ಮಲ್ ಆಗಿ ಹೇಳೇ ಹೇಳ್ತಾರೆ. ಆಮೇಲೆ ಅವರು ಈತ ಮಾಡೋ ವ್ಯಾಪಾರನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಜವಾಬ್ದಾರಿ ತಗೊಳ್ತಾರೆ, ಮನೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾನು ಸ್ವಲ್ಪ ವಯಸ್ಸಾದ ತಕ್ಷಣ ನನಗೆ ಹೆಗಲು ಕೊಡ್ತಾರೆ, ಅಂದ್ರೆ ನನ್ನ ಭಾರ ತಗೊಳ್ತಾರೆ ಅನ್ನೋದು ಒಂದು ದೃಷ್ಟಿ ಇರುತ್ತೆ. ಅದೇ ಹೆಣ್ಮಕ್ಳಾದ್ರೆ ಅವ್ರ ಎಷ್ಟೇ ಓದಿಸಿದ್ರು ಕೂಡ ಅವ್ರು ನಮ್ಮ ಮನೇಲಿ ಇರಲ್ಲ, ಗಂಡನ ಮನೆಗೆ ಹೋಗ್ತಾರೆ. ನಾಳೆ ಜಾಬ್ ಸಿಕ್ಕರು ಕೂಡ ಅವ್ರ ಗಂಡನ ಮನೆಗೆ ಅದು ಆಗ್ಬೋದು. ನನಗೆ ಅವ್ರು ಓದಿಸಿದ್ರೆ ವೇಸ್ಟು, ಈ ತಲೆಯಲ್ಲಿ ಇದ್ದೇ ಇರುತ್ತೆ. ಈಗ ಓದಿಸಿದ್ರು ವೇಸ್ಟ್, ಓದಿಸಿದ್ರು ನಾನು ಮದುವೆ ಮಾಡಿಕೊಡ್ಬೇಕು, ನಮ್ಮ ಮನೇಲಿ ಇರಲ್ಲ. ಓದಿಸದೇ ಇದ್ರು ಕೂಡ ನಾನು ಅವ್ರ ಮದುವೆ ಮಾಡಿಕೊಡ್ಬೇಕು, ಅವ್ರ ಮನೇಲಿ ಇರಲ್ಲ. ಆ ಕಾರಣಕ್ಕೆ ನಾನು ಯಾಕೆ ಅವ್ರಿಗೆ ಖರ್ಚು ಮಾಡಿ ಓದಿಸ್ಬೇಕು ಅನ್ನೋ ರಾಮಕನ ಗಂಡ ತಲೆ. ಹೌದಾ? ಅದಕ್ಕೆ ರಾಮಕನೇ ಕಾರಣ ಅಲ್ಲ, ಇದು ಜನರಲ್ ಮೈಂಡ್. ಹೌದಾ? ಈ ಹೆಣ್ಮಕ್ಳು ಊಟಕ್ಕೆ ನಾನು ಹೇಳ್ತೀನಿ ರಾಮಕನೇ ಕಾರಣ, ನಾನು ಕಾರಣ ಅಲ್ಲ. ರಾಮಕನ ಗಂಡ ಈ ರೀತಿ ಎಲ್ಲ ಹೇಳಿದ್ದಾನೆ, ಮುಂದೆ ಬಂದಿದೆ. ನೀವು ಯಾವ್ಯಾವ ರೀತಿ ಅವರಿಗೆ ಪರಿಹಾರ ಸೂಚಿಸ್ಬೋದು, ಅವ್ರಿಗೆ ಯಾವ್ಯಾವ ರೀತಿ ಒಂದು ಮಾಡೋ ಪ್ರಯತ್ನ ಮಾಡಬಹುದು, ಅಥವಾ ಕಾನೂನು ಮೂಲಕ ನೀವು ಯಾವ ರೀತಿ ಅವ್ರಿಗೆ ಸೊಲ್ಯೂಷನ್ ಕೊಡ್ಬೋದು ಹೇಳಿ. ಮೇಂಟೆನೆನ್ಸ್ ಬಗ್ಗೆ ಹೇಳಿದ್ದೀವಿ, ಕಸ್ಟಡಿ ಆಫ್ ಚೈಲ್ಡ್ ಬಗ್ಗೆ ಹೇಳಿದ್ದೀವಿ, ಕ್ರೂಯಲ್ಟಿ ಅಂತ ಏನಂತ ಹೇಳಿದ್ದೀವಿ. ಹೌದಾ? ಈ ಕೇಸಲ್ಲಿ ನಾನು ಹೇಳಿದ ಇನ್ಸಿಡೆಂಟಲ್ಲಿ ಕ್ರೂಯಲ್ಟಿ ಯಾರಿಗಾಗಿದೆ, ಮೇಂಟೆನೆನ್ಸ್ ಯಾರು ಕೊಡಬೇಕು, ಕಸ್ಟಡಿ ಆಫ್ ಚೈಲ್ಡ್ ಯಾರು ಇದ್ರೆ ಚೆನ್ನಾಗಿರುತ್ತೆ, ಇದು ಪರಿಹಾರ ಹೇಳಿ. ಯಾರಾದ್ರು ಕಸ್ಟಡಿ ತಾಯಿ ಕೊಡ್ಬೇಕು ಸರ್. ಒಂದು ಕಸ್ಟಡಿ ತಾಯಿ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಕಸ್ಟಡಿ ತಂದೆ ಕೊಡ್ಬೇಕಂತ ಹೇಳೋದಾದ್ರೆ ಹೇಳಿ. ಮತ್ತೆ ಕಸ್ಟಡಿ ತಂದೆ ಅಂತಂದ್ರೆ ಚೆನ್ನಾಗಿ, ಯಾಕಂದ್ರೆ ಅದು ದುಡಿತಾ ಇರುತ್ತೆ ಹೇಳಿ, ನಿಮ್ಗೆ ವ್ಯೂಸ್ ಹೇಳಿ. ಅಲ್ಲಿ ಸರಿ ತಪ್ಪು ಸೆಕೆಂಡ್ರಿ, ನಿಮ್ಮಲ್ಲಿರೋ ಆಲೋಚನೆ ಹೊರಗಡೆ ಬರಬೇಕು.
ಮಕ್ಕಳಿಗೆ ಸಂಧಿ ಕೊಟ್ಟರು ಸರ್ ಆ ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕ್ರಿ ಮಕ್ಕಳಿಗೆ ತಗೊಂಡ್ರೆ ಅವ್ರ ಮನೆಗೆ ಇರ್ಬೋದು ಸರ್ ಮೇಂಟೆನೆನ್ಸ್ ತಗೊಂಡ್ರು ಅದೇ ಅವ್ರು ಹೇಳಿದ್ರಲ್ಲ ತಾಯಿ ಕಡೆ ಕೊಟ್ಟರೆ ಚೆನ್ನಾಗಿರುತ್ತೆ ತಂದೆ ಕಡೆ ಕೊಟ್ಟರೆ ಚೆನ್ನಾಗಿದೆ ಅಂತ ಹೇಳೋದು ಯಾವ್ದು ತಂದೆ ಕಡೆ ಕೊಡೋದು ಚೆನ್ನಾಗಿದೆ ಸರ್ ಬಟ್ ಆರೈಕೆ ಆಗಲ್ಲ ತಾಯಿ ತಂದೆ ಮನೆಯಲ್ಲಿ ಯಾರಾದ್ರೂ ತಂದೆ ಕಡೆ ಕೊಟ್ಟರೆ ಅದೇನೋ ಆ ಥರ ಬೆಳೆಸ್ಬೋದು ಸರ್ ಮಕ್ಕಳಿಗೆ ತಂದೆನ ಬೆಳೆಸ್ಬೋದು ಆ ರೀತಿ ಅಂತ ಹೇಳಿ ಬಟ್ ರಾಮಕರದಲ್ಲಿ ಆ ಕಾನ್ಸೆಪ್ಟ್ ಇಲ್ಲ ಸರ್ ಹೆಣ್ಮಕ್ಳದ ಮತ್ತೆ ಬಿಡ್ಲಿಕ್ಕೆ ಹೇಳಿ ರಾಮಕನ್ ಹಸ್ಬೆಂಡ್ಗೆ ಹೆಣ್ಮಕ್ಳು ಇದಾವೆ ಅಂತಾನೆ ರಾಮಕನ್ ಬಿಡ್ಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಹಾಗಾಗಿ ಆ ಮಗುನ ಅವ್ರ ಹತ್ರ ಬಿಡೋದು ಸೇಫ್ ಅಲ್ಲ ನೋಡಿ ಕರೆಕ್ಟಾ ಹೋಗ್ತಾರೆ ಎಲ್ಲರೂ ನೆಕ್ಸ್ಟ್ ಮತ್ತೆ ಮೇಂಟೆನೆನ್ಸ್ ವಿಚಾರ ಅಲ್ಲಿ ಡಿಸ್ಕಸ್ ಮಾಡೋದು ರಾಮಕ್ಕ ಫೈನಾನ್ಷಿಯಲಿ ಫಿಟ್ ಇದ್ರೆ ಒಂದ್ ವೇಳೆ ಮಗು ರಾಮಕ್ಕನ ಹಸ್ಬೆಂಡ್ ಅಲ್ಲಿ ಇದ್ರೆ ರಾಮಕ್ಕನು ಅದು ಮೇಂಟೆನೆನ್ಸ್ ಕೊಡ್ಬೋದು ಅವರು ಗಂಡನ ಕೊಡ್ಬೋದು ಅವನಕ್ಕಿಂತ ಜಾಸ್ತಿ ಅಮೌಂಟ್ ಇದ್ರೆ ಅವರು ಫೈನಾನ್ಷಿಯಲಿ ಅವ್ರ ಮನೇಲಿ ಫಿಟ್ ಇದ್ರೆ ಅವ್ರು ಫಿಟ್ ಇದ್ರೆ ಕೊಡ್ಬೋದು ಇಲ್ಲ ಇರ್ಬೋದಲ್ಲ ಆ ಆಯ್ತು ನೀವು ಕೇಳಿದಕ್ಕೆ ನನ್ನ ಪ್ರಕಾರ ತುಂಬಾ ಕೇಸಲ್ಲಿ ತುಂಬಾ ವ್ಯೂಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದು ನಮ್ಮದು ಸುಪ್ರೀಂ ಕೋರ್ಟ್ ಕೂಡ ಆಗಿದೆ ಸೊ ಕೆಲವೊಂದು ಕೇಸಲ್ಲಿ ಹೇಳಿದ ಪ್ರಕಾರ ಇಬ್ಬರು ದುಡಿತಾ ಇದ್ರೆ ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ರೆ ಅಲ್ಲಿ ಏನದು ಕ್ವಾಂಟಿಟಿ ಆಫ್ ಇನ್ಕಮ್ ಅದು ಯಾವುದೇನಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಗಂಡ ಒಂದು 50,000 ದುಡಿತಾ ಇರ್ತಾರೆ ಹೆಂಡತಿಗೆ ಸ್ಯಾಲರಿ 20,000 ಇರುತ್ತೆ ಇಲ್ಲಿ ಎರಡು ಮಕ್ಕಳನ್ನು ಕರ್ಕೊಂಡು ಹೋಗಿ ತವ್ರ ಮನೇಲಿ ಇರ್ತಾಳ ಅಥವಾ ಬೇರೆ ಇರ್ತಾಳೆ ಸೊ ಅಲ್ಲಿ ಆ ಎರಡು ಮಕ್ಕಳನ್ನು ಮತ್ತು ತನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವಳ ಮೇಲೆ ಇದೆ ಅವಳು ತನಗೆ ಬರ್ತಕ್ಕಂಥ 20,000 ಸಂಬಳದಿಂದ ಆಗುತ್ತೋ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಯಾಕಂದ್ರೆ ಗಂಡನಿಗೆ 50,000 ಇದೆ ಈಗ ಹೆಂಡತಿ ಸಪರೇಟ್ ಆಗಿದ್ದಾಳೆ ಗಂಡನಿಗೆ ಹೆಂಡತಿ ಖರ್ಚಿಲ್ಲ ಜೊತೆ ಇದ್ದಾಳೆ ಬಟ್ ಹೆಂಡತಿ ಸಪರೇಟ್ ಇದ್ದಾಳೆ 20,000 ದುಡಿದಾಳೆ ಗಂಡ ಏನ್ ಹೇಳ್ತಾನೆ ಇಲ್ಲ ಎಜುಕೇಟೆಡ್ ಇದ್ದಾಳೆ ವೆಲ್ ಎಜುಕೇಟೆಡ್ ಇದ್ದಾಳೆ 20,000 ಸಂಬಳ ಕೊಡ್ತಂತ ವಾದ ಮಾಡ್ತಾನೆ ನಾನು ಕೊಡೋಲ್ಲ ಅಂತ ಹೇಳ್ತಾನೆ ಸೊ ಅಲ್ಲಿ ಇಬ್ಬರು ಇನ್ಕಮ್ ಎಷ್ಟಿದೆ ಎಷ್ಟು ಬೇರೆ ಇದೆ ಆಮೇಲೆ ಗಂಡನ ಸ್ಟೇಟಸ್ ತಕ್ಕಂಗೆ ಹೆಂಡತಿ 20,000 ಸಂಬಳದಲ್ಲಿ ಜೀವನ ಮಾಡ್ತಾಳ ಅನ್ನೋದು ಕ್ವಶನ್ ಹೌದಾ ಇದಕ್ಕೆ 50,000 ಸಂಬಳ ಇದ್ದಾಗ ಗಂಡ ಹೆಂಡತಿ ಮಕ್ಕಳು ಯಾವ ರೀತಿ ಇರ್ತಿದ್ರು ಅದೇ 20,000 ಸಂಬಳದಾಗ ತಾಯಿ ಮಕ್ಕಳು ಯಾವ ರೀತಿ ಇದ್ದಾರೆ ಅದಕ್ಕೆ ಸರ್ ಹೆಣ್ಮಕ್ಳ ಸ್ಯಾಲ್ರಿ 1 ಲಕ್ಷ ಇತ್ತು ಗಂಡಂದ 50,000 ಇದ್ರೆ ಮೇಂಟೆನೆನ್ಸ್ ಮಕ್ಕಳು ಗಂಡನ ಕಡೆ ಮಕ್ಕಳು ಇದ್ರೆ ಕೊಡ್ಬೇಕು ಒಂದ್ ವೇಳೆ ಗಂಡನ ಕಮ್ಮಿ ಇತ್ತು ಅದು ಹೆಣ್ಮಕ್ಳು ಕಮ್ಮಿ ಇತ್ತು ಗಂಡನ ಜಾಸ್ತಿ ಇತ್ತು ಅಂದ್ರೆ ಗಂಡ ಇವ್ರಿಗೆ ಕೊಡ್ಬೇಕು ಅದನ್ನೇ ನಾನು ಈಗ ಹೇಳ್ತಾ ಇರೋದು ಅಲ್ಲಿ ಕ್ವಶನ್ ಏನಾಗುತ್ತೆ ಯಾವ್ದು ನೀವು ಆಸ್ ಎ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಆಗಿ ನಿಮ್ಮದು ಸಮಸ್ಯೆ ಬಂದಾಗ ನೀವು ಅಸಿಸ್ಟ್ ಮಾಡಬೇಕಾದಾಗ ನೀವು ಅವ್ರಿಗೆ ತಿಳುವಳಿಕೆ ಹೇಳ್ಕೊಡೋ ಟೈಮಲ್ಲಿ ನೀವು ಒಂದು ಅಂದಾಜಿಸ್ಬೋದು ಈಗ ಹೇಳ್ತೀಯ 20,000 ಸಂಬಳದ ಎಷ್ಟೋ ಜನರ ಮೈಂಡ್ ಏನಿದೆ ನೀನು ಎಜುಕೇಟೆಡ್ ಇದೆಯಾ ನೀನು ಸ್ಯಾಲರಿ ಬರ್ತಾ ಇದೆ ನೀನು ಕೇಳಕ್ ಬರಲ್ಲ ಮೇಂಟೆನೆನ್ಸ್ ಅಂತಂದು ಕಾನ್ಸೆಪ್ಟ್ ಇದೆ ತಲೆಯಲ್ಲಿ ಅದಕ್ಕೆ ಹೇಳಿದ್ರು ಆ 20,000 ಸಂಬಳದಿಂದ ಗಂಡನ ಜೊತೆ ಇದ್ದಾಗ ಮಾಡ್ತಕ್ಕಂಥ ಜೀವನದ ಮಟ್ಟವನ್ನ ಈ 50,000 ಅಥವಾ ಅಲ್ಲಿ ಗಂಡ ದುಡ್ತಿರ್ತಾನೆ ಅಲ್ಲಿ ಜೊತೆಲಿ ಯಾವ ರೀತಿ ಜೀವನ ಮಾಡ್ತಾರ ಆ ಸ್ಟೇಟಸ್ ತಕ್ಕಂಗೆ ಜೀವನ ಮಾಡ್ತಿದ್ದಾಳ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಅದೇ ವೆರಿಫೈ ಮಾಡಬೇಕಾಗುತ್ತೆ ಏನ್ ಮಾಡಕ್ಕಾಗಲ್ಲ ಎದ್ದು ಮಾಡಕ್ಕಾಗಲ್ಲ ಅಂತೀರಾ ಅಥವಾ ಜೀವನ ಮಾಡಕ್ಕಾಗಲ್ಲ ಕೋರ್ಟ್ ನೋಡೋದಲ್ಲೇ ಕೋರ್ಟ್ ಮುಂದೆ ಈ ಕ್ವಶನ್ ರೈಸ್ ಆದಾಗ ಆ 50,000 ದುಡ್ಡಕ್ಕಂತ ಗಂಡನ ಜೊತೆ ಇರ್ತಕ್ಕಂಥ ಗುಣಮಟ್ಟ ಜೀವನದ ಗುಣಮಟ್ಟ ಈಗ ಇದನ್ನೋ ಇಲ್ಲ ಅಕಸ್ಮಾತ್ ಇತ್ತು ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅವಳಿಗೆ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಆಸ್ತಿ ಇರುತ್ತೆ ಆಸ್ತಿ ಇನ್ಕಮ್ ಬರ್ತಾ ಇರ್ತದೆ ಆಸ್ತಿಯನ್ನು ಹೊಲ ಮನೆ ಹತ್ರ ಇರ್ಬೋದು ಅಥವಾ ಮನೆ ಹತ್ರ ಬಾಡಿಗೆ ಇರ್ತಿರ್ಬೋದು ಅದರಿಂದ ಒಂದು 30,000 ಬರ್ತಾ ಇರ್ತದೆ ಸೊ ಅಂತ ಸಂದರ್ಭದಲ್ಲಿ ವೆದರ್ ಶಿ ಇಸ್ ಎಂಟೈಟಲ್ಡ್ ಫಾರ್ ಮೇಂಟೆನೆನ್ಸ್ ಅನ್ನೋ ಕ್ವಶನ್ ಬರುತ್ತೆ ಅವಾಗೂ ಡಿಪೆಂಡ್ಸ್ ಅಪಾನ್ ಕೇಸ್ ಅಲ್ಲಿ ಅವ್ರ ಫ್ಯಾಕ್ಟ್ಸ್ ಅವ್ರ ಹಿನ್ನೆಲೆ ನೋಡ್ತಾರೆ ಸೊ ಇಂಥ ವಿಚಾರಗಳು ನಿಮಗೆ ನೀವು ಸ್ವಲ್ಪ ಪರಾಮರ್ಶೆ ಮಾಡಬೇಕಾಗುತ್ತೆ ಹೌದಾ ಈಗ ಹೆಂಡತಿ 20,000 ಸಂಬಳ ಗಂಟೆಗೆ 50,000 ಸಂಬಳ ಹೆಂಡತಿಗೆ ಅದರ್ ಇನ್ಕಮ್ಸ್ ಇದಾವೆ ಹೊಲ ಇದೆ ಮನೆ ಇದೆ ಅದರಿಂದ ಒಂದು 70,000 ಬರ್ತಾ ಇರ್ತದೆ ಇಲ್ಲಿ ಗಂಡನಿಗೆ ತಾಯಿ ಆರಾಮಿಲ್ಲ ತಾಯಿ ಪ್ರತಿ ತಿಂಗಳು ಒಂದು 20,000 ಅಲ್ಲಿ ಇದು ಮಾಡಬೇಕು ಖರ್ಚು ಮಾಡಬೇಕು ಮನೆ ಬಾಡಿಗೆ ಇರ್ಬೋದು ಮನೆ ಬಾಡಿಗೆ ಕಟ್ತಾ ಇರ್ಬೋದು ಆಮೇಲೆ ಅಲ್ಲಿ ರೀಸನ್ಸ್ ಯಾಕೆ ಬೇರೆ ಆದ್ರು
ಗಂಡಂದೇ ತಪ್ಪಿತ್ತು ಅಥವಾ ಹೆಂಡತಿ ತಪ್ಪಿತ್ತು. ಎಷ್ಟೋ ಕೇಸ್ಗಳಲ್ಲಿ ಹೆಂಡತಿ ಹಠಮಾರಿತನ ಇರ್ತದೆ, ಅಡ್ಜಸ್ಟ್ ಆಗಲ್ಲ ಮನೆಯಲ್ಲಿ. ನಡೆಯುತ್ತಾ ಹೋಗ್ತೀರಾ? ಸಣ್ಣ ವಿಚಾರಕ್ಕೆ ಹಠ ಮಾಡಿ ಹೊರಗಡೆ ಬಂದಿರೋ ಸಂದರ್ಭಗಳು ತುಂಬಾ ಇದಾವೆ. ಹಂಗಾಗಿ ಒಂದು ಕುಟುಂಬ ಸಮಸ್ಯೆ ಅಂತ ಬಂದಾಗ ನೀವು ಬೇರೆ ಬೇರೆ ಕೇಸಲ್ಲಿ ನೋಡ್ತಕ್ಕಂಥ ನ್ಯೂಸ್, ಬೇರೆ ಬೇರೆ ಕೇಸಲ್ಲಿ ಕೇಳ್ತಕ್ಕಂಥ ಸಂಗತಿಗಳು ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಬಂದಾಗ ತುಂಬಾ ವಿಭಿನ್ನವಾಗಿರ್ತವೆ. ಅಲ್ಲಿ ಗಂಡಂದೇ ತಪ್ಪಂತಂದು ಹಿಂಗೆ ಸ್ಟ್ರೇಟ್ ಆಗಿ ಹೇಳಕ್ಕಾಗಲ್ಲ, ಹೇಳ್ತಿದ್ದೆ ತಪ್ಪಂತಂದು ಹೇಳಕ್ಕಾಗಲ್ಲ. ನೀವು ಇಬ್ಬರಲ್ಲಿ ಅಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ಸ್ ನೋಡ್ಕೊಂಡು ಅವ್ರು ಹೇಳ್ತಕ್ಕಂಥ ಸಮಸ್ಯೆ ಕೇಳ್ಕೊಂಡು ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡೋ ಅವಕಾಶ ಇದ್ರೆ ಕನ್ಸಲ್ಟೇಷನ್ ಮಾಡೋದು, ಅಥವಾ ನೀವು ಅವ್ರ ಮೀಡಿಯೇಷನ್ಗೆ ರೆಫರ್ ಮಾಡೋದು. ಯಾರು ಹೇಳ್ತಾ ಇದ್ರು DLS ಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರಿಗೆ ನೋಟಿಸ್ ಕೊಟ್ಟು, ಅವ್ರು ಬರ್ತಾ ಇದ್ರೆ ನೋಟಿಸ್ ಕೊಟ್ಟು ಅವ್ರು ಕರೆಸಿ ಮೀಡಿಯೇಷನ್ಗೆ ರೆಫರ್ ಮಾಡ್ಬೋದು. ಇಟ್ಸ್ ಗುಡ್. ಅಲ್ಲಿ ಮೀಡಿಯೇಷನ್ ಮಾಡೋ ಟೈಮಲ್ಲೂ ಅವ್ರಿಗೆಲ್ಲ ಫ್ಯಾಕ್ಟ್ಸ್ ನೀವು ಮುಂಚೆ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಅಸಿಸ್ಟೆನ್ಸ್ ಇರುತ್ತೆ ಅಥಾರಿಟಿ ಏನ್ ನಡೀತಾ ಇದೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಹೆಂಡತಿನೂ ಸರಿಯಾಗಿ ಆ ದುಃಖದಲ್ಲಿ ಸರಿಯಾಗಿ ಎಲ್ಲ ಫ್ಯಾಕ್ಟ್ಸ್ ಹೇಳಕ್ಕಾಗಲ್ಲ, ಗಂಡನು ಬೇಕಂತೂ ಹೇಳಕ್ಕಾಗಲ್ಲ. ನಿಮ್ಗೆಲ್ಲ ಗೊತ್ತಿರುತ್ತೆ ಮುಂಚೆನೆ. ನೀವು ಒಂದು ಸ್ವಲ್ಪ ನೆರೆಕ್ಟ್ ಮಾಡಿ ಅಸಿಸ್ಟ್ ಮಾಡಿದ್ರೆ ಇಬ್ಬರು ಸಮಸ್ಯೆನು ಮೀಡಿಯೇಷನ್ ಲೆವೆಲ್ ಅಲ್ಲೇ ಬಗೆಹರಿಸೋ ಒಂದು ಪ್ರಯತ್ನ ಆಗ್ಬೋದು. ಬಗೆಹರಿಸಿ ಸಕ್ಸಸ್ ಆದ್ರೆ ಇನ್ನೂ ಒಳ್ಳೇದು. ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಅರ್ಥ ಬರುತ್ತೆ. ಮತ್ತೆ ಏನಾದ್ರು ಹೇಳಿ, ನಿಮ್ಮ ನ್ಯೂಸ್ ಏನಾದ್ರು ಹೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಈ ರಾಮಕೃಷ್ಣ ಕೇಸಲ್ಲಿ ಗಂಡ ಹೇಳ್ತಾನೆ 2 ಹೆಣ್ಮಕ್ಳು ನನಗೆ ಅಂತ. ಸರ್, ಕೌಟುಂಬಿಕ ದೌರ್ಜನ್ಯದಲ್ಲಿ ಅತ್ತೆ ಮಾವು ದೌರ್ಜನ್ಯ ಆಯ್ತಂದ್ರೆ ಅದನ್ನು ಸಸಿ ಒಂದ್ ವೇಳೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಸರ್ ಅದೇ ಏನು ಕೌಟುಂಬಿಕ ದೌರ್ಜನ್ಯ ರೀ. ಅತ್ತೆ ಮಾವಾಗ ಒಂದ್ ವೇಳೆ ಸಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದು ಯಾವ ರೀತಿ? ಅತ್ತೆ ಮಾವಾಗ ಸೊಸೆ ಚೆನ್ನಾಗಿ ನೋಡ್ಕೊಂಡಿಲ್ಲ ನೋಡೋಣ, ಅದಕ್ಕೆ ಕಾನೂನಿನ ಪ್ರಾವಿಷನ್ ಯಾವುದಿಲ್ಲ. ಅತ್ತೆ ಮಾವ ನೋಡ್ಕೊಳ್ಳೇಬೇಕು ಅಂತ ಎಲ್ಲಿ ಪ್ರಾವಿಷನ್ ಕಾನೂನು ತಂದಿಲ್ಲ. ಬಟ್ ಅದು ಕುಟುಂಬದ ಒಂದು ಕಾನ್ಸೆಪ್ಟ್. ಅದೊಂದು ಕುಟುಂಬ ಅಂತ ತಕ್ಷಣ ಕುಟುಂಬದಲ್ಲಿ ಯಾರ್ಯಾರು ಅವ್ರವ್ರ ಜವಾಬ್ದಾರಿ ಅವ್ರವ್ರ ಕರ್ತವ್ಯಗಳು ಅಂತ ನಾವು ಮುಂಚೆ ಈಗೆಲ್ಲ ಕಾನೂನುಗಳು ಇತ್ತೀಚೆಗೆ ಬಂದಿದ್ದಾವೆ. ಮುಂಚೆ ಕಾನೂನುಗಳೇ ಇದ್ದಾಗ, ರಾಜರು ಆಡಳಿತಿದ್ದಾಗ ಅಥವಾ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಮನೆಗೆ ಬಂದು ಸೊಸೆ ಮನೆಯಲ್ಲಿರೋ ಈಗ ಅದೇ ಮಾತಾಡೋದು ರಾಮಕ್ಕಂದು ಏನು ಜವಾಬ್ದಾರಿ, ಮಕ್ಕಳು ನೋಡ್ಕೊಳ್ಳೋದು, ಅತ್ತೆನೂ ನೋಡ್ಕೊಳ್ಳೋದು. ಯಾಕಂದ್ರೆ ಗಂಡ ಯಾವಾಗ ಮನೆಯಲ್ಲಿ ಗಂಡಿಗೆ ಅವ್ರ ತಾಯಿ ನೋಡ್ಕೊಂಡಿರಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರು ದುಡಿಬೇಕು ಹೊರಗಡೆ. ಸೊ ಅಂತ ಒಂದು ಡ್ಯೂಟಿನ ಯಾರು ನಿಭಾಯಿಸಕ್ ಆಗಲ್ಲೋ ಅದನ್ನು ಒಂದು ರೀಸನ್ ಆಗ್ಬೋದು. ಇಟ್ ಈಸ್ ಒನ್ ಆಫ್ ದ ರೀಸನ್. ಏನೋ ಕೇಳ್ತಾರೆ ಪರಿಹಾರ, ಈಗ ಈ ಕಡೆಯಿಂದನೇ ಅಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ ಗಂಡನ ಕಡೆ ಅಂದಾಗ ಅವನಿಗೆ ಕಿರಿಕಿರಿ ಆಗುತ್ತೆ. ಹೌದಾ? ತಾಯಿ ಏನು ಕಿರಿಕಿರಿ ಮಾಡ್ತಿಲ್ಲ, ಆಕೆ ಪೇಷಂಟ್ ಇದ್ದಾಳ, ತನ್ನ ಪಡಿ ತಾನಿರ್ತಾಳ ಅಂದಾಗ ಸೊಸೆಯದು ಜವಾಬ್ದಾರಿ ಇರ್ತದೆ. ಕುಟುಂಬ ಮುಂದೆ ಹೋಗ್ಬೇಕಂದ್ರೆ ಗಂಡದ ಎಷ್ಟು ಜವಾಬ್ದಾರಿ ಇರೋದು ಅಷ್ಟೇ ಹೆಂಡತಿದ ಜವಾಬ್ದಾರಿ ಇರೋದು. ಬರೀ ಗಂಡದಷ್ಟೇ ಜವಾಬ್ದಾರಿ ನಾವು ಸುಮಾರು ಕೇಸಲ್ಲಿ ಕೇಳ್ತಾ ಇರ್ತೀವಿ. ಆ ಹೆಂಡತಿ ಬಂದು ಗಂಡ ಏನು ಮಿಸ್ಟೇಕ್ ಮಾಡಿದ್ರೆ ಅನ್ನೋದು ಮಾತ್ರ ತೆಗೆದು ಹೇಳ್ತಾ ಇರ್ತಾರೆ ಹೊರತು ತನ್ನಿಂದ ಏನು ಮಿಸ್ಟೇಕ್ ಆಯ್ತು ಅಂತ ಹೇಳಲ್ಲ. ಹೌದಾ? ನಿಮ್ಗೆ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬರೀ ಗಂಡನ ಮಿಸ್ಟೇಕ್ ಮಾತ್ರ ಅದನ್ನ ಬೋಲ್ಡ್ ಮಾಡಿ ಹೈಲೈಟ್ ಮಾಡಿ ಹಿಂಗ್ ಮಾಡಿದ ಸರ್, ಹಿಂಗ್ ಮಾಡ್ದ ಆಯ್ತಲ್ಲ, ನೀನು ಈ ಸಂದರ್ಭ ನೀನೇನ್ ಮಾಡಿದೆ ಅಂದ್ರೆ ಬರ್ತಾವ 498 ಕೇಸಲ್ಲಿ ಗಂಡನ ಮಿಸ್ಟೇಕ್ ಇವ್ರು ಹೇಳಿದ್ರೆ ಹೆಣ್ಣಿನ ಮಿಸ್ಟೇಕ್ ಇಲ್ಲ. ಅಲ್ಲಿ ಏನಾಗುತ್ತೆ, ಗಂಡ ಒಂದು ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಗಂಡ ಇಸ್ ಮಿಲಿಟರಿ ಮ್ಯಾನ್, ಇಸ್ ಅ ಸೋಲ್ಜರ್, ಅದಕ್ಕೆ ಇರೋದಿಲ್ಲ. ಮನೇಲಿ ಏನೋ ಸಮಸ್ಯೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಕೇಸ್ ಹೇಳ್ತಾ ಆಗಿದ್ದಾಳೆ, ಗಂಡ ಇಲ್ಲ ಅಂತ ಗಂಡನ ಸೇರಿಸಿ ಕೇಸ್ ಆಗಿದ್ದಾರೆ. ಗಂಡ ಇದ್ರೆ ಕೇಸ್ ಸ್ಟ್ರಾಂಗ್ ಆಗಿರ್ತದೆ ನನಗೆ ಕಾನ್ಸೆಪ್ಟ್. ಅವ ಪಾಪ ಎಲ್ಲ ಅಲ್ಲಿ ಬಾರ್ಡರ್ ಇದು ಮಾಡ್ತಾರೆ. ಆ ತಿಂಗಳಿಗೆ ಅವ್ರು 8 ತಿಂಗಳಿಗೆ 1 ವರ್ಷಕ್ಕೆ ಒಂದು 15 ದಿವಸ 1 ತಿಂಗಳ ಅದಕ್ಕೆ ಬರ್ತಾನೆ, ಈಗ ಇರ್ತಾನೆ ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತೀವಿ? ಗಂಡ ಜೊತೆಲಿಂದ ಗಂಡನ ಬಗ್ಗೆ ಮಿಸ್ಟೇಕ್ಗಳು ಹೇಳ್ತಾರೆ, ಓಕೆ. ಜೊತೆಲಿ ಇರಾಗಿಲ್ಲ, ಕುಟುಂಬದ ಸಲುವಾಗಿ ಎಲ್ಲ ಹೋಗಿ ದುಡಿತಿರ್ತಾರೆ. ಹೌದಾ? ಸುಮಾರು ಇದೆಲ್ಲ ಈ ಕಡೆ ಸುಮಾರು ಜನ ಸೇರಿದ್ರು. ಹೌದಾ? ಸುಮಾರು ಕುಟುಂಬಗಳಿದ್ದಾವೆ, ಏರ್ ಫೋರ್ಸ್ ಇದೆ, ಹೌದಾ? ಕಾಶ್ಮೀರ್ ಬಾರ್ಡರ್ ಕೆಲಸ ಮಾಡ್ತಿದ್ದಾರೆ. ಅಂತ ಕುಟುಂಬದಲ್ಲೂ ಸಮಸ್ಯೆ ಇದಾವ, ಒಂದು ಕೇಸಸ್ ಬಂದಿದ್ದಾರೆ. ಏನ್ ಮಾಡೋದು ಅವಾಗ? ಅಲ್ಲಿ ಸಪ್ರೇಟ್ ಇರೋಂಥದ್ದು ಪ್ರಶ್ನೆ ಈ ತರದ ಸಿಚುವೇಶನ್ ಬರಲ್ಲ, ದೌರ್ಜನ್ಯ ಸಿಚುವೇಶನ್ ಬರಲ್ಲ.
ಅಲ್ಲ ಹೇಳ್ತಾರ ಅವ್ರು ಬಂದು, ಅದೇ ಹೇಳ್ತಲ್ಲ ಹುಡುಗಿ ಅದು ಹೇಳ್ತಾ ಇರ್ತಾರೆ. ಅವ್ರ ಮಾತಲ್ಲೇ ನಾವು ಕಂಡು ಹಿಡಿದ್ರೆ ಸುಳ್ಳು ಹೇಳತ್ತಾರ ವಿಚಾರ ಮಾಡ್ತೀವಿ ಸರ್. ಭವಿಷ್ಯ ಓದ್ಬಿಡೋದು ಗೊತ್ತೇ ಆಗ್ತದಲ್ಲ ಸರ್. ನೋಡಿ ಈ ರೀತಿಯಾದ ಸಂದರ್ಭಗಳೆಲ್ಲ ಬರ್ತವೆ. ಸೊ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನೀವು ಈ ಹೆಣ್ಮಕ್ಳು ಹುಡ್ತಾರೆ ನನಗೆ ನನ್ನ ತಪ್ಪಿಲ್ಲ ಅಂತ ಹೇಳೋದ್ರಲ್ಲಿ ಒಂದು ಮೆಡಿಕಲ್ ಒಂದು ಸೈನ್ಸ್ ರೀಸನ್ ಇದೆ. ಅಲ್ಲಿ ಹೆಣ್ಮಕ್ಳಲ್ಲಿ ಯಾವಾಗಲೂ ಸ್ಪಾಮ್ಸ್ ಅಲ್ಲಿ ವೈ ಕ್ರೋಮೋಸೋಮ್ ಮತ್ತು ಎಕ್ಸ್ ಕ್ರೋಮೋಸೋಮ್ ಅಂತ ಇರ್ತಾರೆ. ಅಲ್ಲಿ ನೀವು ಹೇಳಿರ್ಬೋದು, ಮೋಸ್ಟ್ಲಿ ಟ್ರೈನ್ಗಳಲ್ಲಿ ಹೇಳಿರ್ಬೋದು. ಅದನ್ನ ಆದಷ್ಟು ನಾವು ಅವ್ರಿಗೆ ತಿಳಿಸೋ ಒಂದು ಪ್ರಯತ್ನ ನಿಮ್ಮಿಂದ ಆಗ್ಬೋದು. ಯಾಕಂದ್ರೆ ಗಂಡ್ಮಕ್ಳಲ್ಲಿ ಇರ್ತಕ್ಕಂಥ ವೈ ಕ್ರೋಮೋಸೋಮ್ ಹೆಣ್ಮಕ್ಳಿಗೆ ಹೋಗಿ ಸೇರಿದಾಗ ಅವ್ರ ಗರ್ಭಕೋಶದಲ್ಲಿ ಗಂಡು ಮಗುವಿನ ಜನನ ಆಗ್ತದೆ. ಹೌದಾ? ಬರೀ ಎಕ್ಸ್ ಕ್ರೋಮೋಸೋಮ್ ಹೋಗ್ತಾ ಇದ್ರೆ ಹೆಣ್ಣು ಮಗು ಜನನ ಆಗ್ತದೆ. ಇಟ್ ಈಸ್ ಸೈನ್ಸ್. ಹೌದಾ? ಮೆಡಿಕಲ್ ಸೈನ್ಸ್ ಇದೆ. ತುಂಬಾ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ದೊಡ್ಡವ್ರಿಗೂ ಗೊತ್ತಿಲ್ಲ, ಮಕ್ಕಳು ಈಗ ಇರೋರ್ಗೂ ಗೊತ್ತಿಲ್ಲ. ಇದಾಗಿಲ್ಲ. ಏನ್ ಹೇಳ್ತಾರೆ ಬರೀ ಇಲ್ಲ ಹೆಣ್ಣು ಮಕ್ಕಳು ಹುಟ್ಟೋ ಕಾರಣ ನಾನು ಹೇಳ್ತೀನಿ, ನನಗೆ ಅದಕ್ಕೆ ಸಂಬಂಧ ಇಲ್ಲ, ಆ ಥರ ಹೇಳ್ತಾರೆ. ಅದನ್ನ ಒಂದು ಮನವೊಲಿಸೋ ಪ್ರಯತ್ನ ನಿಮ್ಮಿಂದ ಆಗ್ಬೇಕು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟಾರ್ಟಿಂಗ್ ಬರೋದು ನಿಮ್ಮ ಹತ್ರ ಬರ್ತಾರೆ. ಎಸ್ಪೆಷಲಿ ಹಳ್ಳಿ ಕಡೆಗೆಲ್ಲ ಫಸ್ಟ್ ಅಪ್ರೋಚ್ ಆಗಿದ್ರೆ ನಿಮ್ಮನ್ನ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು. ಯಾಕಂದ್ರೆ ಅವ್ರಿಗೆ ಏನ್ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಾಗಿಲ್ಲ. ನೀವು ಸ್ವಲ್ಪ ಅವ್ರಿಗೆ ಕ್ಲೋಸ್ ಆಗಿರ್ತೀರ. ನಿಮ್ಮ ಮುಂದೆ ಅವ್ರು ಸ್ವಲ್ಪ ಸುಖ ದುಃಖ ಹೇಳೋ ಒಂದು ಪ್ರಯತ್ನ ಮಾಡ್ತಾರೆ. ಅಂಥದ್ರಲ್ಲಿ ನಿಮ್ಗೆ ತಿಳಿದಿರ್ಬೇಕಾದ ವಿಚಾರ ಏನಂದ್ರೆ ಆಸ್ ಪರ್ ಸೈನ್ಸ್, ಇದು ಸೈನ್ಸ್ ಅಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ಆ ದೇಹದಲ್ಲಿ ಇರ್ತಕ್ಕಂಥ ಅಂಶಗಳಿಂದ ಅಲ್ಲಿ ಹೆಣ್ಣಿನ ಜನನ ಗಂಡಿನ ಜನನ ಅಂತ ಆಗುತ್ತೆ. ಆ ಕ್ರೋಮೋಸೋಮ್ಸ್ ಏನು ವರ್ಕ್ ಮಾಡ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದನ್ನ ತಿಳಿಸೋ ಒಂದು ಪ್ರಯತ್ನ ಮಾಡ್ಬೇಕು. ಆಮೇಲೆ ರಾಮಕೃಷ್ಣ ಗಂಡಿಗೆ ಏನ್ ಹೇಳ್ಬಿಟ್ಟು, ಇಲ್ಲ ನಿನಗೆ ಅಕಸ್ಮಾತ್ ನೀನು ದೂರ ಮಾಡಿದ್ರೆ ನಿನಗೆ ಇನ್ವೇರಿಯಬಲಿ ನೀನು ಅವ್ರಿಗೆ ಮೇಂಟೆನೆನ್ಸ್ ಕೊಡಲೇ ಬೇಕಾಗುತ್ತೆ. ಯಾಕಂದ್ರೆ ದುಡಿಮೆ ಇಲ್ಲ. ಮುಂಚೆ ಆಯಾ ಕೆಲಸ ಮಾಡ್ತಿರ್ಲಿಲ್ಲ, ಈಗಿಲ್ಲ, ಕೆಲಸ ಇಲ್ಲ, ಬಿಟ್ಟಿದ್ದಾಳೆ. ಅಕ್ಕನೂ ನೋಡ್ಕೋಬೇಕು, ಹೆಣ್ಮಕ್ಳು ನೋಡ್ಬೇಕು. ಆಮೇಲೆ ಹೆಣ್ಮಕ್ಳು ಹುಟ್ಟೋ ಕಾರಣ ರಾಮಕ್ಕ ಕಾರಣ. ಮೂರನೇದು ಯಾರು ಹೇಳ್ತಿದ್ರು, ಆ ಗಂಡ್ಮಕ್ಳಿಗೆ ಹೆಂಗೆ ಓದಿಸ್ತೀವಿ ಹಂಗೆ ಹೆಣ್ಮಕ್ಳಿಗೂ ಓದಿಸ್ಬೋದು. ಈಗೆಲ್ಲ ಸರ್ಕಾರದಿಂದ ಸೌಲಭ್ಯಗಳಿದ್ದಾವೆ, ಎಲ್ಲ ಸರ್ಕಾರ ಸ್ಕೀಮ್ಗಳಿದ್ದಾವೆ, ಫ್ರೀ ಎಜುಕೇಶನ್ ಇದೆ. ಅವ್ರಿಗೆ ಅದು ಯಾವ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಬಾಂಡ್ ಬರ್ತಾ ಇದೆ. ಅಪ್ ಟು 18 years ವರೆಗೂ ಆ ಹೆಸರಲ್ಲಿ ಡೆಪಾಸಿಟ್ ಇರುತ್ತೆ. ಆಕೆ ಓದಿನ 18 years ಆದ್ಮೇಲೆ ಅದನ್ನು ಬಿಡಿಸ್ಕೋಬಹುದು. ಆಕೆ ಫರ್ದರ್ ಹೈಯರ್ ಎಜುಕೇಶನ್ಗೆ ಅದು ಅನುಕೂಲ ಆಗುತ್ತೆ. ಆಕೆ ಇವತ್ತು ಹೈಯರ್ ಎಜುಕೇಶನ್ ಕಂಪ್ಲೀಟ್ ಮಾಡಿ ಯಾವ್ದಾದ್ರು ಒಂದು ಎಕ್ಸಾಮ್ ಬಂದು ಒಂದು ಯಾವ್ದಾದ್ರು ಜಾಬ್ ತಗೊಂಡ್ರೆ ನಿನ್ನೂ ಸಾಕ್ಬೋದು, ಇದಕ್ಕಿಂತ ಒಳ್ಳೆ ಸ್ಟ್ಯಾಂಡರ್ಡ್ ಸಾಕ್ಬೋದು, ಗಂಡನ ಮನೆಯವ್ರಿಗೂ ಸಾಕ್ಬೋದು. ಅಲ್ಲಿ ಏನು ಮ್ಯಾಂಡೇಟರಿ ಇಲ್ಲ, ಮದುವೆ ಆದ ತಕ್ಷಣ ಇನ್ಕಮ್ ಗಂಡನಿಗೆ ಕೊಡ್ಬೇಕಂತ ಏನಿಲ್ಲ. ಹೌದಾ? ತಂದೆ ತಾಯಿ ಚೆನ್ನಾಗಿ ಪ್ರೀತಿ ಮಾಡಿ ಬೆಳೆಸಿದ್ರೆ ತಂದೆ ತಾಯಿ ಪ್ರೀತಿ ಎಲ್ಲೂ ಹೋಗಲ್ಲ. ಎಷ್ಟೋ ಹೆಣ್ಮಕ್ಳು ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಪೈಲಟ್ಸ್ ಇದ್ದಾರೆ. ಆಮೇಲೆ ಉದಾಹರಣೆಗಳು ಕೊಡಿ. ದೊಡ್ಡ ಈಗ ಇನ್ನೊಂದು ಪ್ರೆಸೆಂಟ್ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವುಮೆನ್ ಇದ್ದಾರೆ, ದ್ರೌಪದಿ ಮುರ್ಮು. ಅಲ್ಲಿಂದ ಹಿಡಿದು ಸುಮಾರು ಹಂತದಲ್ಲಿ ಸುಮಾರು ಇಲಾಖೆಗಳಲ್ಲಿ ಸುಮಾರು ಯೋಜನೆಗಳಲ್ಲಿ ಹೆಣ್ಮಕ್ಳು ಪಾತ್ರ ತುಂಬಾ ದೊಡ್ಡದಿದೆ. ಇವತ್ತು ಹೆಣ್ಣು ಗಂಡಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ಗಂಡು ಎಷ್ಟು ದುಡಿತಿದ್ದಾನೋ, ಗಂಡು ಎಷ್ಟು ಮುಂದುವರೆದಾನೋ ಅಷ್ಟೇ ಹೆಣ್ಣು ಮುಂದುವರೆದಿದ್ದಾನೆ. ಆ ಒಂದು ಮನವರಿಕೆ ಮಾಡೋ ಪ್ರಯತ್ನ ನಿಮ್ಮಿಂದ ರಾಮಕೃಷ್ಣ ಗಂಡಿಗೆ ಆಗ್ಬೇಕು. ಹೌದಾ? ಯೋಜನೆಗಳು ಬೇಕು. ಯಾಕಂದ್ರೆ ನನಗೆ ದುಡಿಯಲ್ಲ, ನನಗೆ ಅಷ್ಟು ಇನ್ಕಮ್ ಇಲ್ಲ, ಅವ್ರಿಗೆ ಓದಿಸೋಕ್ಕಾಗಲ್ಲ. ನೀನ್ ಯಾಕೆ ಓದ್ಸಕ್ಕೆ ಖರ್ಚು ಮಾಡ್ತೀಯಪ್ಪ? ಗೌರ್ಮೆಂಟೇ ಖರ್ಚು ಮಾಡುತ್ತೆ. ಫ್ರೀ ಎಜುಕೇಶನ್ ಇದೆ, ಮಧ್ಯಾಹ್ನದ ಊಟ ಇದೆ, ಡ್ರೆಸ್ ಕೊಡ್ತಾ ಇದೆ, ಸೈಕಲ್ ಕೊಡ್ತಾ ಇದ್ದಾರೆ ಈಗೆಲ್ಲ. ಊಟ ಇದೆ, ಮಧ್ಯಾಹ್ನ ಬಿಸಿ ಊಟ ಇದೆ, ಫ್ರೀ ಎಜುಕೇಶನ್ ಇದೆ. RTI ಕಡೆಯಿಂದನೂ ಸೀಟ್ ಒಳ್ಳೊಳ್ಳೆ ಸ್ಕೂಲಲ್ಲಿ ಸೀಟ್ ಸಿಗ್ತಾ ಇದೆ. ಆಮೇಲೆ ಇದು 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಮೊರಾರ್ಜಿ ಸ್ಕೂಲ್ಸ್ ಎಲ್ಲ, ನವೋದಯ, ಮೊರಾರ್ಜಿ ಅದನ್ನೆಲ್ಲ ತಗೊಳ್ತಾರಲ್ಲ, ಅದರಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತದೆ. ಆಫ್ಟರ್ ಹೈಯರ್ ಎಜುಕೇಶನ್ ಸರ್ ಗವರ್ನಮೆಂಟ್ ಕಡೆಯಿಂದ ಲೋನ್ ಇದೆ ಮಕ್ಕಳಿಗೆ. ಆಮೇಲೆ ಲೋನ್ ಇದೆ, ಬ್ಯಾಂಕ್ ಲೋನ್ ಇದೆ, ಸಬ್ಸಿಡಿ ಲೋನ್ ಇದೆ. ಇಲ್ಲ ಸರ್, ಅವರು ಯಾವಾಗ ಎಜುಕೇಶನ್ ಮುಗಿದು ಜಾಬ್ ಆದ್ಮೇಲೆ ವಿತೌಟ್ ಬಡ್ಡಿ ಇಂಟ್ರೆಸ್ಟ್ ಇಲ್ಲ ವಿತೌಟ್ ಇಂಟ್ರೆಸ್ಟ್ ಇದೆನಾ? ಇದನ್ನು ಮೇಬಿ ಲೆಸ್ ಇಂಟ್ರೆಸ್ಟ್ ಇರಬಹುದು, ತುಂಬಾ ಕಡಿಮೆ ಇಂಟ್ರೆಸ್ಟ್ ಇರಬಹುದು. ಇಲ್ಲ ಸರ್, ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಾ? ಆಯ್ತು, ಅದು ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇನ್ನೂ ಒಳ್ಳೆಯದು. ಇಂಟ್ರೆಸ್ಟ್ ಇದ್ರೂ ಕೂಡ ಲೆಸ್ ಇಂಟ್ರೆಸ್ಟ್ ಇರಬಹುದು, ತುಂಬಾ ಕಡಿಮೆ ಇಂಟ್ರೆಸ್ಟ್ ಇರಬಹುದು.
ಮೆಡಿಕಲ್ ಎಜುಕೇಶನ್ ಮೆಡಿಕಲ್ ಎಜುಕೇಶನ್ ಸಲುವಾಗಿ ಸರ್ ಅವರಿಗೆ 25 lakhs ಇದ್ದಾಗ ನಾನು ಬ್ಯಾಂಕಿಂದ ಕೊಟ್ಟಿದ್ದೆ ಹಾ. ಸಿಂಪ್ಲಿ ದೇ ಹ್ಯಾವ್ ಚಾರ್ಜ್ 6% ಇಂಟ್ರೆಸ್ಟ್ ಚಾರ್ಜ್ ಕಡಿಮೆ. ಬಟ್ ವಿದಿನ್ 6 ಮಂತ್ ದೇ ಹ್ಯಾವ್ ಚಾರ್ಜ್ ರಿಟರ್ನ್ ದಿ ಇಂಟ್ರೆಸ್ಟ್ ಹಾ. ಲೇಟರ್ ಆನ್ ಕಂಪ್ಲೀಷನ್ ಆಫ್ ದಿ ಎಜುಕೇಶನ್ ಲೋನ್ ಅವಾಗ ನಾವು 14% ರಿಟರ್ನ್ ಕೊಡ್ತೀವಿ. ರಿಟರ್ನ್ ಕೊಟ್ಟು ಹಾ. ಇದು ಅಲ್ಲ ಆದ್ರೂ ಅದು ಅನುಕೂಲ ಆಗುತ್ತಲ್ಲ. ಹಾ, ಅನುಕೂಲ ಇದೆ. ಸೊ ಆ ಒಂದು ಅನುಕೂಲಗಳನ್ನ ನೀವು ರಾಮಕೃಷ್ಣ ಗಂಡಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ಬೇಕು. ಮದುವೆ ಒಂದು ಭಾರ ಅಂತ ಹೇಳ್ತಾರೆ, ನನಗೇನೋ ಭಾರ ಅಂತ ಅನ್ಸಲ್ಲ. ಈಗೆಲ್ಲ ಹೆಣ್ಣು ಸಿಗದೆ ಇರ್ತಕ್ಕಂಥ ಸಂದರ್ಭಗಳಿದಾವ, ಅಂತದ್ರಲ್ಲಿ ಜಾಬ್ ಮಾಡೋ ಹೆಣ್ಣು ಸಿಗುತ್ತೆ ಯಾರು ನಿರ್ಣಯ ಮಾಡ್ತಾರೆ ಹೇಳಿ? ನಮ್ಮನೆ ಬರಲಿ ಸೊಸೆಯಾಗಿ ಅಂತ ಹೇಳೋ ಸಂದರ್ಭ ಬರ್ಬೋದು ಮುಂದೆ. ಹಾ, ಬಂದಿದೆ ನೋಡ್ರಿ. ಅದೇ ಆ ರಾಮಕೃಷ್ಣ ಗಂಡಿಗೆ ಹೇಳಬೇಕು, ನಿಮ್ಗೊಂದು ಒಳ್ಳೆ ಎಜುಕೇಶನ್ ಸಿಗುತ್ತೆ, ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಗುತ್ತೆ. ಇದು ಸಿಕ್ಕರೆ ಒಂದು ಜಾಬ್ ಅಂತ ಸಿಕ್ಬಿಟ್ರೆ, ಅಥವಾ ಒಳ್ಳೆ ಎಜುಕೇಶನ್ ಸಿಕ್ಕರೆ ಜಾಬ್ ಸಿಕ್ಕರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮ್ಯಾರೇಜ್ ಆಗುತ್ತೆ. ನಿನಗೆ ನಿನಗೂ ಸಾಕ್ತಾರೆ ನಾಳೆ. ಹಂಗಾಗಿ ಗಂಡಿಗೂ ಹೆಣ್ಣಿಗೂ ಯಾವುದೇ ಭೇದ ಮಾಡಬೇಡ. ಗಂಡನ ಸ್ಥಾನ ಮೊದಲನೇದಾಗಿ ನಿನ್ನ ಹೆಂಡತಿ ಕಾರಣ ಅಲ್ಲ, ಹೆಣ್ಣುಂಡಕ್ಕೆ ನೀನೇ ಕಾರಣ. ಹೌದಾ? ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ವೈ ಕ್ರೋಮೋಸೋಮ್ ಮಾತ್ರ. ನೀನೇ ಕಾರಣ, ಅದಕ್ಕೆ ನಿನ್ನ ಹೆಂಡತಿ ಕಾರಣ ಅಲ್ಲ. ಎಲ್ಲ ಇವತ್ತು ಸಿಸ್ಟಮ್ ಇದು ಚೆನ್ನಾಗಿದೆ, ಏನೋ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲ ಬೆಳೀತಿದ್ದಾರೆ ಮಕ್ಕಳು. ಅವ್ರಿಗೆಲ್ಲ ಗೌರ್ಮೆಂಟ್ ಇಂದ ವಿವಿಧ ಫೆಸಿಲಿಟಿಗಳಿದ್ದಾವೆ. ಜಾಬ್ ಸಿಕ್ಕು ಮ್ಯಾರೇಜ್ ಆದಷ್ಟು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಮ್ಯಾರೇಜ್ ಆಗೋ ಪ್ರಯತ್ನ ಇದು ಆಗೋ ಚಾನ್ಸಸ್ ಇದೆ. ಅದನ್ನು ತಿಳಿಸ್ಬೇಕು. ಜೋರಾಗಿ ಚಪ್ಪಾಳೆ